ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಹರಿ ಓಂ. ನಿನ್ನೆ ನಾವು ಮಹಾಭಾರತದ ಕೆಲವು ಭಾಗಗಳನ್ನು ಅನುಸಂಧಾನ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಮುಖ್ಯವಾದ ವಿಚಾರಗಳು ಅದನ್ನು ನಾವು ನೋಡಿದ್ವಿ. ಇವತ್ತು ಅದನ್ನೊಂದು ಸ್ವಲ್ಪ ಚಿಂತಿಸಿ ಆಮೇಲೆ ಶ್ರೀಪಾದರಾಜರ ಬಗ್ಗೆ ಹೇಳಬೇಕು ಅಂತ ಇದೆ. ನೋಡೋಣ, ಶ್ರೀಪಾದರಾಜರ ಚಿಂತನೆಯನ್ನು ಇಲ್ಲಿ ಮಾಡಬೇಕು ಅಂತ, ಅವರ ಒಂದು ಸಾಹಿತ್ಯ ವೈಭವ ಅದನ್ನು ಕೂಡ ಒಂದು ನೋಡಬೇಕು ಅಂತ ಇದೆ. ನೋಡಿ ಆಮೇಲೆ ಮುಂದೆ ನಡೆಯುವ. ನಿನ್ನೆ ನಾವು ಒಂದು ಕಥೆಯನ್ನು ನೋಡಲಿಕ್ಕೆ ಶುರು ಮಾಡಿದ್ವಿ. ಅದು ಒಂಟೆಯ ಕಥೆ. ಆ ಒಂಟೆಯ ಕಥೆ ನಾನದೇ ಮೊದಲು ನಿರೂಪಣೆ ಮಾಡ್ತಾ ಇದ್ದೆ. ಇದು ಯಾವುದೇ ಕಾರಣಕ್ಕೂ ಇತಿಹಾಸ ಅಲ್ಲ, ಈ ಕಥೆ ಮಾತ್ರ. ಯಾಕೆಂದರೆ ಅವರು ಹೇಳಲಿಲ್ಲ. ಒಂದು ಒಂಟೆ ಇತ್ತು, ಅದಕ್ಕೆ ಜಾತಿ ಸ್ಮೃತಿ ಇತ್ತು. ಯಾಕೆಂದರೆ ವಿದ್ಯೆ ಅನ್ನೋದು ಹೇಗೆ ಬರುತ್ತೆ? ಜಾತಿ ಸ್ಮೃತಿಯಿಂದಲೇ ಬರೋದು, ಅಥವಾ ಸಂಸ್ಕಾರದಿಂದ ಬರುತ್ತೆ. ಆ ಸಂಸ್ಕಾರ ಏನಿದೆ ಅದು ಪ್ರಧಾನ. ಆ ಸಂಸ್ಕಾರದಿಂದ ಅದಕ್ಕೆ ಬಂದಿತ್ತು. ಪ್ರಜಾಪತಿಯನ್ನು ಕುರಿತು ತಪಸ್ಸು ಮಾಡಿತು. ಹಾಗೆ ತಪಸ್ಸು ಮಾಡಿದಾಗ ಅವನು ಕೇಳಿದ, ನಿನಗೆ ಏನು ವರ ಬೇಕು ಅಂತ. ಆಗ ಅದು ಹೇಳಿತಂತೆ, ಸ್ವಲ್ಪ ಸೋಮಾರಿ ಅದು, ಅದರಿಂದಾಗಿ ಏನೂ ಕ್ಲೇಶ ಆಗಬಾರದು ಅಂತ ಅದರ ಬಯಕೆ. ಅದು ಹೇಳಿತು, ನನ್ನ ಕತ್ತು ಉದ್ದವಾಗಿ ಬೆಳಿಬೇಕು, ನನ್ನ ಕತ್ತು ಉದ್ದವಾಗಿ ಬೆಳೆದು ಆಹಾರ ಪದಾರ್ಥವನ್ನು ಆರಾಮವಾಗಿ ತೆಗೆದುಕೊಳ್ಬೇಕು. ನಾನು ಓಡಾಡೋದು, ಆಮೇಲೆ ಎಲ್ಲೋ ಒಂದು ಕಡೆ ಹೋಗಿ ಕಷ್ಟಪಟ್ಟು ದುಡಿಯೋದು, ಅವುಗಳೆಲ್ಲ ಇರಬಾರದು. ನನ್ನ ಕತ್ತು ಉದ್ದ ಇರಬೇಕು. ಆಹಾರ ಇದ್ದಲ್ಲಿಗೆ ನನ್ನ ಕತ್ತು ಸಾಗಬೇಕು. ಆಹಾರ ನನ್ನ ಕಡೆಗೆ ಬರೋದು ಅಲ್ಲ, ಆಹಾರ ಇದ್ದಲ್ಲಿ ನನ್ನ ಕತ್ತು ಸಾಗಬೇಕು ಅಂತ ಒಂದು ಭೀಕರವಾದ ವರವನ್ನು ಅದು ಕೇಳಿತು. ಆವಾಗ ಗೊತ್ತಾಗಲಿಲ್ಲ ಅದು ಎಷ್ಟು ಪ್ರಾಬ್ಲಮ್ ಆಗತ್ತೆ ಅಂತ. ಆಮೇಲೆ ಅದರ ಒಂದು ಅನುಭವ ಆಗತ್ತೆ. ಒಂದು ಬಾರಿ ಅದು ಇದಕ್ಕೆ ಹೋಗಬೇಕಾಯಿತು, ಜೋರು ಮಳೆ ಬಂದಿತ್ತು. ಒಂದು ಗುಹೆ ಒಳಗಡೆ ತನ್ನ ತಲೆಯನ್ನು ಇಟ್ಟು, ಹೊರಗಡೆ ಎಲ್ಲ ತನ್ನ ದೇಹವನ್ನು ಇಟ್ಟು ಮಲ್ಕೊಂಡಿತ್ತದು. ಹಾಗೆ ಮಲ್ಕೊಂಡಿದ್ದಾಗ ಒಂದು ನರಿ ಕುಟುಂಬ ಆ ಗುಹೆ ಒಳಗಡೆ ಇತ್ತು. ಜೋರು ಮಳೆ ಬರ್ತಾ ಇದೆ. ಇದರ ಮೂತಿ, ಒಂಟೆಯ ಮೂತಿ
ಒಳಗಡೆ ಇದೆ, ಗುಹೆಯ ಒಳಗಡೆ. ಅದಕ್ಕೆ ತಲೆ ನೆನೆದೇ ಇದ್ರೆ ಸಾಕು ಅಂತ ಅಷ್ಟು ಅಲ್ಪ ತೃಪ್ತ ಅದು. ಯಾಕೆಂದರೆ ಇಡೀ ದೇಹ ಅಷ್ಟು ದೊಡ್ಡ ಗುಹೆ ಎಲ್ಲಿರುತ್ತೆ, ನಾವು ನಿರ್ಮಾಣ ಮಾಡ್ಕೋಬೇಕಷ್ಟೆ. ಅದಕ್ಕೆ ಇದ್ದ ಅನುಕೂಲ. ಮತ್ತು ಅದನ್ನು ನೋಡಿದಾಗ ಆ ಗುಹೆ ಸಾಲ್ತಾ ಇರಲಿಲ್ಲ. ಸ ಗುಹಾಯಾಂ ಶಿರೋಗ್ರೀವಾಂ ನಿಧಾಯ ಪಶುರಾತ್ಮನಃ. ಅದು ಸ್ವಲ್ಪ ಉದ್ದ ಬೆಳಿಲಿ ಅಲ್ಲ, ಸಗ್ರೀವಾಂ ಶತಯೋಜನಾಂ, 100 ಮಾರು ಉದ್ದ. ಯೋಜನ ಅಂತ ಇದೆ ಇಲ್ಲಿ, 100 ಮಾರು ದೂರ ಆ ತಲೆ ಹೋಗಬೇಕು. ಹಾಗಿತ್ತು. ಮಳೆ ಬರದೇ ಇದ್ದಿತ್ತೆ. ಅವಾಗ ಅಥ ಶೀತಪರೀತಾಂಗೋ ಜಂಬುಕಃ ಕೃಚ್ಛ್ರಮಾನ್ವಿತಃ ಸದಾರಸ್ತಾಂ ಗುಹಾಮಾಶು ಪ್ರವಿವೇಶ ಜಲಾರ್ಜಿತಃ. ಒಂದು ನರಿಯ ಕುಟುಂಬ ಬಂತು, ಹೆಂಡತಿ ಇತ್ತು, ಮಕ್ಕಳಿದ್ದುವು, ಎಲ್ಲ ಇದ್ರು. ಯದಾತ್ವಬುದ್ಧ್ಯತಾತ್ಮಾನಂ ಅಭಕ್ಷಯ ತತಾಂ ಗ್ರೀವಾಂ ಉಷ್ಟ್ರಸ್ಯ ಭರತರಚಭಾ. ಇದು ಕತ್ತು ಮಾತ್ರ ಇದೆ, ಉದ್ದವಾದ ಕತ್ತು. ಅವುಗಳಿಗೆ ಸಾಕಲ್ಲ, ತಿನ್ಲಿಕ್ಕೆ ಶುರು ಮಾಡಿತು. ತದಾ ಸಂಕೋಚನೆ ಯತ್ನಂ ಅಕರೋದ್ಭೃಷ ದುಃಖಿತಃ. ತನ್ನ ಕತ್ತನ್ನು ಹಿಂದೆ ಸಲ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಒಂಟೆ, ಆಗ್ತಾ ಇಲ್ಲ. ಯಾಕೆಂದರೆ ವರ ಕೇಳ್ಕೊಂಡು ಬಿಟ್ಟಿದೆ, 100 ಮಾರು ಉದ್ದ ಇರಬೇಕು ಕತ್ತು ಅಂತ. ಯಾವದುರ್ಧ್ವ ಮಧಶ್ಚೈವ ಗ್ರೀವಾಂ ಸಂಕ್ಷಿಪತೆ ಪಶು ತಾವತ್ತೇನ ಸದಾರೇಣ ಜಂಬುಕೇನ ಸಭಕ್ಷಿತಃ. ಇದೇನು ಮಾಡ್ತಾ ಇತ್ತು, ಮುಖವನ್ನು, ತನ್ನ ದೇಹವನ್ನು ತಂದು ಇಲ್ಲಿ ಸೇರಿಸ್ಕೊಳ್ತಾ ಇದೆ. ಆವಾಗ ಇನ್ನಷ್ಟು ಮಾಂಸ ಸಿಗ್ತಾ ಇತ್ತು ಅವುಗಳಿಗೆ. 16 ದಿವಸ ಆರಾಮವಾಗಿ ಮಾಂಸವನ್ನು ತಿಂದುವಂತೆ ಅವು. ಸಹತ್ವಾ ಭಕ್ಷಯಿತ್ವಾ ಚ ಉಷ್ಟ್ರಂ ತಂ ಜಂಬುಕಸ್ತದಾ ವಿಗತೆ ವಾತ ವರ್ಷೇ ಚ ನಿಶ್ಚಕ್ರಾಮ ಗುಹೋದರಾತ್. ಹೀಗೆ ಮಳೆಗಾಲದ 2-3 ದಿವಸಗಳ ಕಾಲ ಅದು ತಿಂದು ತೃಪ್ತವಾಗಿ ನರಿಯ ಕುಟುಂಬ ಅಲ್ಲಿಂದ ಆಚೆ ಹೋಯಿತು. ಏವಂ ದುರ್ಬುದ್ಧಿನ ಪ್ರಾಪ್ತ ಮುಷ್ಟ್ರೇಣ ನಿಧನಂ ಪುರ ಆಲಸ್ಯಸ್ಯ ಕ್ರಮಾತ್ ಪಶ್ಯ ಮಹಾಂತಂ ದೋಷಮಾತ್ಮನಃ. ಅದರಿಂದಾಗಿ ಆಲಸ್ಯ ಅನ್ನೋದು ಎಂತಹ ದೋಷ. ಸಾಧಾರಣಗೇನೇ ಸೋಮಾರಿತನ ಮಾಡಿದ್ರೆ ದೋಷ ಆಗೋದಾದರೆ, ಇನ್ನು ಒಬ್ಬ ರಾಜ ಆಲಸ್ಯದಿಂದ ಕೂಡಿದ್ರೆ ಗತಿ ಏನು? ಆಮೇಲೆ ರಾಜ ಯಾವತ್ತೂ ಕೂಡ ತನಗೇ ತೊಂದರೆಯಾಗುವ ವರಗಳನ್ನು, ತನಗೇ ತೊಂದರೆಯಾಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳಬಾರದು. ಒಂದು ಸೌಲಭ್ಯ ಇತ್ತು ಅಂದರೆ ನನಗೆ ಹೇಗೆ ತೊಂದರೆ ಆಗೋದಿಲ್ಲ ಅಂತ ನೋಡ್ಕೊಳ್ಬೇಕು. ನನಗೇ ತೊಂದರೆ ಆಗತ್ತೆ ಆ ಸೌಲಭ್ಯ ಅಂತನ್ನೋದು, ಅದೇ ಗಾಜಿನ ಮನೆಯಲ್ಲಿದ್ದು ಕಲ್ಲು ಬೀರಬಾರದು ಅಂತಾರೆ. ಹಾಗಾಗಬಾರದಲ್ವಾ? ಅದಕ್ಕೆ ಇವತ್ತಿಗೂ ಕೂಡ ಮಿಲಿಟ್ರಿಯಲ್ಲಿ ಅಥವಾ ಸೈನಿಕರ ವಲಯದಲ್ಲಿ ಏನೊಂದು ಸೌಲಭ್ಯಗಳು ಬರುತ್ತೆ, ಅದು ಸಾಮಾನ್ಯ ನಾಗರಿಕರಿಗೆ ಸಿಗೋದಕ್ಕಿಂತ 10 ಟೈಮ್ಸ್ ಆಚೆ ಇರುತ್ತೆ. 10 ಪಟ್ಟು ಅವ್ರಿಗಿರುತ್ತೆ. ಅದಾದಮೇಲೆ ನಾಗರಿಕರಿಗೆ ಒಂದೊಂದೇ ಕೊಡ್ತಾರೆ. ಯಾಕದು? ಯಾಕೆಂದರೆ ಎಲ್ಲರಿಗೂ ಸಿಕ್ಕಿದ್ರೆ ಸಮಸ್ಯೆ. ಅವರಿಗೆ ಸೇತುವೆಯನ್ನು 10 ಗಂಟೆಗಳಲ್ಲಿ ಕಟ್ಟೋದು ಗೊತ್ತಿದೆ, ಸೈನಿಕರಿಗೆ 6 ಗಂಟೆಗಳಲ್ಲಿ ಸೇತುವೆಯನ್ನು ಕಟ್ಟೋದು ಗೊತ್ತಿದೆ. ಅದನ್ನು ಇಲ್ಲಿ ಯಾಕೆ ಪರಿಚಯಿಸಬಾರದು? 6 ಗಂಟೆಯಲ್ಲಿ ಕಟ್ಟುವ ಟೆಕ್ನಿಕ್ ಇದೆ, ಶಕ್ತಿ ಇದೆ ಅವ್ರಿಗೆ. ಯುದ್ಧದ ಬೇಗ ಬೇಗ ಯುದ್ಧಕ್ಕೆ ಹೋಗುವಾಗ, ಯುದ್ಧದ ಬೇರೆ ಬೇರೆ ಪ್ರದೇಶಗಳನ್ನು ಕವರ್ ಮಾಡುವಾಗ ಯಾಕೆ ಮಾಡಬಾರ್ದು? ಅವ್ರು ಮಾಡ್ತಾರೆ ಅದನ್ನು, ನಾವು ಯಾಕೆ ಇಲ್ಲಿ ಮಾಡಬಾರ್ದು? ಯಾಕೆ ಅಂದರೆ ನಿಧಾನ ಆದಷ್ಟು ಅವನು ಊಟ ಮಾಡ್ತಾನೆ. ಅದು ಬೇಗ ಆಗಿಬಿಟ್ರೆ ಅವನಿಗೆ 6 ಗಂಟೆ ಕೆಲಸ, ಒಂದೇ ದಿವಸದ ಪೇಮೆಂಟು. ಅದಕ್ಕೆ ಸರ್ಕಾರದವರು ಕೊಡಲ್ಲ. ಅದರಿಂದ ಮತ್ತೆ ಇನ್ನೊಂದೇನೆಂದರೆ ತೊಂದರೆಯೂ ಹೌದು.
ಎಲ್ಲರಿಗೂ ಸಮಾನವಾದ ಶಕ್ತಿ ಕೊಟ್ಟರೆ ಎಲ್ಲರೂ ಒಂದೇ ರೀತಿ ಹಾಳು ಮಾಡ್ತಾರೆ, ಒಂದೇ ರೀತಿ ಕಟ್ತಾರೆ. ಈ ಎಲ್ಲ ಕಾರಣಗಳಿಂದ ಸ್ವಾತ್ಮಘಾತಕವಾದ ವರಗಳನ್ನು ಕೇಳಬಾರದು. ಆತ್ಮಘಾತ, ಇವಾಗ ವರದ ಸ್ಥಾನದಲ್ಲಿ ಯಾವುದಿದೆ? ನಮ್ಮ ಗ್ಯಾಡ್ಜೆಟ್ಸ್ ಇದೆ. ಅದನ್ನು ಎಲ್ಲರಿಗೂ ಸಮಾನವಾಗಿ ಹಂಚಿದ್ರ ಗತಿ ಏನು? ಎಲ್ಲರಿಗೂ ಆಯುಧ ಸಿಗಬೇಕು, ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳು, ಆದ್ದರಿಂದಾಗಿ ಎಲ್ಲರಿಗೂ ಆಯುಧದ ಮೇಲೆ ಹಕ್ಕು ಇದೆ ಅಂದರೆ, ಆ ಥರ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರೆ, ಲೈಸೆನ್ಸ್ ಬೇಕಾಗಿಲ್ಲ ಗನ್ನಿಗೆ ಅಂತ ಮಾಡಿದರೆ ಗತಿ ಏನು? ಒಂದು ಸಣ್ಣ ಗಾಡಿ ಅಡ್ಡ ನಿಲ್ಲಿಸಿದ್ದಕ್ಕೆ, ಗಾಡಿ ನೋ ಎಂಟ್ರಿನಲ್ಲಿ ಬಂದಿದ್ದಕ್ಕೆಲ್ಲ ಕೊಲೆಗಳಾಗೋಗ್ತವೆ. ಅದಕ್ಕೆ ಈ ಉಷ್ಟ್ರ ತರಹ ಇರಬೇಕು, ಉಷ್ಟ್ರವನ್ನು ನೋಡಿ ಕಲಿಬೇಕು, ಹೀಗಿರಬಾರ್ದು ಅಂತ. ತ್ವಮಪ್ಯೇವಂ ವಿಧಂ ತ್ಯಕ್ತ್ವಾ ಯೋಗೇನ ನಿಯತೇಂದ್ರಿಯಃ ಪ್ರವೃತ್ತಂ ಬುದ್ಧಿಮೂಲಂ ಹಿ ವಿಜಯಂ ಮನುರಬ್ರವೀತ್. ಮನು ಹೇಳ್ತಾನೆ, ಬುದ್ಧಿಮೂಲಂ ವಿಜಯಂ, ಯಾವತ್ತೂ ಕೂಡ ಬುದ್ಧಿಯನ್ನು ಬಳಸಬೇಕು. ದೇವರು ಕೊಟ್ಟಿರೋದು ಯಾಕೆ? ಬಳಸಲಿಕ್ಕೆ. ಬುದ್ಧಿಯನ್ನು ಬಳಸಿ ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಅಂತ ಚಿಂತಿಸಿ ಸರಿಯಾದ ದಾರಿಯಲ್ಲಿ ಹೋಗಬೇಕು. ಬುದ್ಧಿಶ್ರೇಷ್ಠಾನಿ ಕರ್ಮಾಣಿ ಬಾಹುಮಧ್ಯಾನಿ ಭಾರತ ತಾನಿ ಜಂಘಾ ಜಘನ್ಯಾನಿ ಭಾರ ಪ್ರತ್ಯವರಾಣಿ ಚ. ಶ್ರೇಷ್ಠವಾದ ಕರ್ಮ ಆಗೋದು ಯಾವಾಗ ಅಂದರೆ ಬುದ್ಧಿಯನ್ನು ಚೆನ್ನಾಗಿ ಬಳಸಿದಾಗ. ಬಾಹುಮಧ್ಯಾನಿ ಭಾರತ, ತೋಳನ್ನು ಬಳಸಬೇಕಾಗಿ ಬಂದರೆ ಆ ಕೆಲಸ ಕಳಪೆ ಆಗತ್ತೆ ಅಂತ ಅರ್ಥ. ತಾನಿ ಜಂಘಾ ಜಗನ್ನಾನಿ ಭಾರ ಪ್ರತ್ಯವರಾಣಿ ಚ, ನಿಮ್ಮ ಭಾರವನ್ನು ಇಳಿಸೋದೇ ಒಂದು ಕೆಲಸ ಅಂತಾದರೆ ಅದು ಅತ್ಯಂತ ಅಧಮದ ಕೆಲಸ. ಒಳ್ಳೆಯ ಕೆಲಸ ಯಾವುದು? ಬುದ್ಧಿ ಪ್ರಧಾನವಾದ ಕೆಲಸ ಒಳ್ಳೆಯ ಕೆಲಸ. ತೋಳ್ಬಲವನ್ನು ಬಳಸಿ ಮಾಡಬೇಕಾದ ಕೆಲಸ ಅದು ಮಧ್ಯಮದ ಕೆಲಸ. ಅಯ್ಯೋ ಅನಿವಾರ್ಯ, ಏನೋ ಆಗಿಬಿಟ್ಟಿದೆ, ನಾವೇನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದರಿಂದ ಪಾರಾಗಬೇಕು ಅಂತನ್ನೋದು ಏನಿದೆ ಭಾರ ಪ್ರತ್ಯವರಾಣಿಚ. ಅದರಿಂದ ರಾಜನಾದವನು ತೋಳಿಗೆ ಬರುವ ಮೊದಲು ತಲೆಯಿಂದಲೇ ಕೆಲಸ ಮಾಡಿಬಿಡ್ಬೇಕು. ತೋಳಿಗೆ ಬರೋ ತನಕ ತಡಿಬಾರದು. ಆಮೇಲೆ ಏನೋ ಸಮಸ್ಯೆ ಆಗಿಬಿಟ್ಟಿದೆ, ಪರಿಹಾರ ಮಾಡ್ತೇವೆ ಅಂತನ್ನೋದು ಇನ್ನೂ ಭೀಕರ. ಸಮಸ್ಯೆ ಬರದಂತೆಯೇ ಮಾಡಬೇಕಲ್ವಾ ಅಲ್ವಾ? ಪ್ರಕ್ಷಾಲನಾಧಿ ಪಂಕಸ್ಯ ದೂರಾತ್ ಅಸ್ಪರ್ಶನಂ ವರಂ ಅಂತ ಒಂದು ಗಾದೆ ಉಂಟು. ಕೆಸರು ಮುಟ್ಟುವ ಮೊದಲು, ಕೆಸರು ಮುಟ್ಟಿ ಕೈ ತೊಳೆಯುವ ಮೊದಲು ಮುಟ್ಟದೇ ಇರೋದೇ ಉತ್ತಮ. ಮುಟ್ಟಬೇಕಾಗಿ ಬಂದು ಏನೋ ಮಾಡಬೇಕಾಗಿ ಬಂತು, ಮಡಿಕೆ ಮಾಡಬೇಕಾಗಿ ಬಂತು, ಕರೆಕ್ಟು. ಆದರೆ ಅದಕ್ಕಿಂತ ಮೊದಲು ಮುಟ್ಟದೇ ಇರೋದೇ ಉತ್ತಮ ಅಲ್ವಾ? ಅದರಿಂದಾಗಿ ಬುದ್ಧಿಶ್ರೇಷ್ಠಾನಿ ಕರ್ಮಾಣಿ ಬಾಹುಮಧ್ಯಾನಿ ಭಾರತ ತಾನಿ ಜಂಘಾಜಘನ್ಯಾನಿ ಭಾರ ಪ್ರತ್ಯವರಾಣಿ ಚ. ರಾಜ್ಯಂ ತಿಷ್ಠತಿ ದಕ್ಷಸ್ಯ ಸಂಗೃಹೀತೇಂದ್ರಿಯಸ್ಯ ಚ ಗುಪ್ತಂ ಮಂತ್ರಂ ಶ್ರುತವತಃ ಸುಸಹಾಯಸ್ಯ ಚಾನಘಾ. ರಾಜ್ಯಂ ತಿಷ್ಠತಿ ದಕ್ಷಸ್ಯ, ಸಮರ್ಥನಾದವ, ಇಂದ್ರಿಯ ನಿಗ್ರಹ ಯಾರು ಮಾಡಿದವ ಅವನಿಗೆ ರಾಜ್ಯ ಇರುತ್ತೆ. ಆಮೇಲೆ ಗುಪ್ತಂ ಮಂತ್ರಂ ಶ್ರುತವತಃ, ಗುಟ್ಟಿನಲ್ಲಿ ಸಮಾಲೋಚನೆ ಮಾಡುವವನ ಕರ್ಮ ಅನ್ನೋದಿರುತ್ತೆ, ಉಳಿಯುತ್ತೆ, ಅವನ ರಾಜ್ಯ ಉಳಿಯುತ್ತೆ. ಒಳ್ಳೆ ಸಹಾಯಕರಿರಬೇಕು, ಒಳ್ಳೆ ದಾರಿಯಲ್ಲಿ ನಡೆಸುವವರಿರಬೇಕು. ಅಸಹಾಯವತೋ ಹ್ಯರ್ಥಾ ನ ತಿಷ್ಠಂತಿ ಕದಾಚನ ಪರೀಕ್ಷಿತ ಸಹಾಯಸ್ಯ ತಿಷ್ಠಂತೀಹ ಯುಧಿಷ್ಠಿರ. ಸಹಾಯಯುಕ್ತೇನ ಮಹಿ ಶಕ್ಯ ಕೃತ್ಸ್ನ ಪ್ರಶಾಸಿತುಂ. ಅಸಹಾಯವತಃ ಅರ್ಥಾಃ ನ ತಿಷ್ಠಂತಿ. ಯಾವುದೇ ಕಾರಣಕ್ಕೂ ಸಹಾಯ ಇಲ್ಲದಿದ್ದರೆ ಕೆಲಸ ಮಾಡಲಿಕ್ಕಾಗಲ್ಲ. ಸಹಾಯ ಮಾಡುವವರು ಕೆಟ್ಟವರಾಗಿದ್ದರೆ ಕೆಲಸ ಕೆಟ್ಟೋಗುತ್ತೆ. ನಮ್ಮ ಸುತ್ತಮುತ್ತ ಇರೋರು ಬರೇ ಮುಟ್ಟಾಳರಾದರೆ ಯೋಚನೆ ಮಾಡಿದ ಒಬ್ಬ ರಾಜನಿಗೆ ಎಷ್ಟು ಪ್ರಧಾನ, ಯೋಚನೆ ಮಾಡಿ ಸಲಹೆಗಳನ್ನು ಕೊಡಬೇಕು. ರೂಸೋ ಥರ ಇದ್ರೆ ಗತಿ ಏನು? ಫ್ರಾಂಕ್ಲಿನ್ ರೂಸೋ ಅಂತ ಹೇಳಿ ರಷ್ಯಾದ ಚರಿತ್ರೆಯಲ್ಲಿ ಅವನೊಬ್ಬ ಬರ್ತಾನೆ.
ಅವನ ನಡೆಯಿಂದ ಎಷ್ಟೋ ಜಾರದೊರೆಗಳು ಪತನರಾದರು. ಹೀಗಾಗಿ ಒಳ್ಳೆಯವರಿರಬೇಕು ಸುತ್ತಮುತ್ತ. ಪರೀಕ್ಷಿತ ಸಹಾಯಸ್ಯ, ಸಹಾಯಕರನ್ನು ತಗೊಳ್ಬೇಕಾದ್ರೆ ಪರೀಕ್ಷೆ ಮಾಡಬೇಕು. ರಾಜನಾದವ ಸಹಾಯ ಅಲ್ಲ, ಯಾರೇ ಆಗಲಿ ಮಾಡ್ಕೊಳ್ಬೇಕು. ವಿಶೇಷತಃ ರಾಜನಾದ, ಇಲ್ಲಿ ರಾಜನಿಗೆ ಹೇಳ್ತಾ ಇರೋದು. ಅದರಿಂದಾಗಿ ಇದು ಯಾವುದು ಅನ್ವಯ ಆಗುತ್ತೋ ಅದು ಅನ್ವಯ ಅಪ್ಲೈ ಮಾಡಿಕೊಳ್ಬೇಕು. ಇತ್ತಂ ಹಿ ತದ್ಭಿಕ್ ಕಥಿತಂ ವಿಧಿಜ್ಞೈ ಪುರಾ ಮಹೇಂದ್ರ ಪ್ರತಿಮ ಪ್ರಭಾವ ಮಯಾಪಿ ಚೋಕ್ತಂ ತವ ಶಾಸ್ತ್ರ ದೃಷ್ಟ್ಯಾ ತ್ವಮಪ್ರಮತ್ತ ಪ್ರಚರಸ್ವರಾಜನ್. ಹೀಗೆ ಸಜ್ಜನರು ನುಡಿದಿದ್ದಾರೆ, ನಾನು ನಿನಗೆ ಹೇಳಿದ್ದೇನೆ ಶಾಸ್ತ್ರಯುಕ್ತಿಯಿಂದ. ಒಂಟೆಯಂತೆ ಆಗಬಾರದು. ಒಂಟೆ ಅನರ್ಥ ವರವನ್ನು ಕೇಳಿಕೊಂಡಿತ್ತು. ಹೀಗಾಗಿ ನಮ್ಮ ಅಪರಾಧ, ನಾವು ಕೇಳುವಂತಹ ವರಗಳಿಂದಲೇ ನಮಗೆ ಅಪರಾಧ ಆಗುವ ಸಾಧ್ಯತೆಗಳಿವೆ. ಹೀಗೆ ಶಾಂತಿ ಪರ್ವದಲ್ಲಿ 103ನೇ ಅಧ್ಯಾಯ. ಯುಧಿಷ್ಠಿರ ರಾಜ ರಾಜ್ಯಮನುಪ್ರಾಪ್ಯ ದುರ್ಬಲೋ ಭರತರ್ಷಭ ಅಮಿತ್ರಸ್ಯಾಭಿವೃದ್ಧಸ್ಯ ಕಥಂ ತಿಷ್ಠೇದ ಸಾಧನಃ. ಯುಧಿಷ್ಠಿರ ಕೇಳ್ತಾನೆ, ಸರಿ, ಒಬ್ಬ ರಾಜ ಇರ್ತಾನೆ, ಅವನು ಅವಿವೇಕದಿಂದ ಕೆಲಸ ಮಾಡಬಾರದು ಅನ್ನೋದು ಕರೆಕ್ಟ್. ಆದರೆ ಒಬ್ಬ ರಾಜ ದುರ್ಬಲ, ಒಳ್ಳೆ ಸೈನಿಕ ಸಂಪತ್ತು ಇರೋದಿಲ್ಲ, ಯಾವುದ್ಯಾವುದೋ ಕಾರಣದಿಂದ ಅವನು ದುರ್ಬಲನಾಗಿರ್ತಾನೆ. ಅಮಿತ್ರ, ಒಳ್ಳೆ ಮಿತ್ರರಿರಲ್ಲ. ಅಭಿವೃದ್ಧಸ್ಯ, ಶತ್ರು ಬಹಳ ಬಲಿಷ್ಠನಾಗಿ ಬೆಳೆದಿರ್ತಾನೆ. ಅವನು ಮುಂದೆ ಹೇಗಿರಬೇಕು ಅದನ್ನು ಹೇಳಿ. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಸರಿತಾಂ ಚೈವ ಸಂವಾದಂ ಸಮುದ್ರಸ್ಯ ಚ ಭಾರತ. ಇದು ಇಲ್ಲಿಗೊಂದು ಇತಿಹಾಸ ಹೇಳ್ತೀನಿ ನೋಡಿ. ಈ ಮೊದಲು ಒಂಟೆಯ ಕಥೆ ಹೇಳಬೇಕಾದ್ರೆ ಇತಿಹಾಸ ಅಂತ ಹೇಳಲಿಲ್ಲ, ಕಥೆ ಹೇಳಿತ್ತಷ್ಟೆ. ಇಲ್ಲಿ ಇತಿಹಾಸವನ್ನು ಹೇಳ್ತೇನೆ ಕೇಳು. ಈ ಇತಿಹಾಸದಲ್ಲಿ ಏನಿದೆ? ಸರಿತಾಂ ಚೈವ ಸಂವಾದಂ ಸಮುದ್ರಸ್ಯ, ಕಡಲಿಗೂ ನದಿಗೂ ಸಂವಾದ ಇದೆ. ಸುರಾರಿ ನಿಲಯ ಶಶ್ವತ್ ಸಮುದ್ರ ಸರಿತಾಂಪತಿ ಪಪ್ರಚ್ಛ ಸರಿತಃ ಸರ್ವಾಹ ಸಂಶಯಂ ಜಾತಮಾತ್ಮನಃ. ಒಮ್ಮೆ ಕಡಲು, ಸಮುದ್ರ ಎಲ್ಲ ನದಿಗಳನ್ನು ಪ್ರಶ್ನೆ ಮಾಡಿತಂತೆ. ಏನು ಪ್ರಶ್ನೆ? ಯಾಕೆ? ಸುರಾರಿ ನಿಲಯ, ಎಲ್ಲ ದೈತ್ಯರು ಸಮುದ್ರದಲ್ಲಿ ಅಡಗಿಕೊಳ್ತಾ ಇದ್ರು. ಆ ಕಾಲದಲ್ಲಿ ಎಲ್ಲ ದೈತ್ಯರು ಸಮುದ್ರದಲ್ಲಿ ಅಡಗಿಕೊಳ್ತಾ ಇದ್ರು. ಒಂದು ಸ್ಲೀಪರ್ ಸೆಲ್ ಅಂತ ಮಾಡ್ಕೊಂಡಿರ್ತಾರಲ್ಲ, ಪ್ರಧಾನವಾದ ನಗರದಿಂದ ಒಂದು 400-500 ಕಿಲೋಮೀಟರ್ ದೂರದಲ್ಲಿರುತ್ತೆ ಸ್ಲೀಪರ್ ಸೆಲ್ಗಳು. ಎಲ್ಲರಿಗೂ ಇರುತ್ತೆ ನೋಡಿ. ಒಂದು ಕಾಲದಲ್ಲಿ ಮುಂಬೈಯಲ್ಲಿ ಎಲ್ಲ ಕೆಲಸ ಮಾಡಿ ಬಂದು ಮಂಗಳೂರಲ್ಲಿ ಅಡ್ಕೊಂಡ್ಬಿಡ್ತಾ ಇದ್ರು. ಹಾಗೆ ನಡೀತಾ ಇರುತ್ತೆ, ಅದು ಎಲ್ಲ ಕಾಲಕ್ಕೂ ನಡೀತಾ ಇರುತ್ತೆ. ಸುರಾರಿ ನಿಲಯ, ಅಸುರರಿಗೆಲ್ಲ ಆಸರೆ ಕೊಟ್ಟ ಕಡಲು ಕೇಳಿತು ಎಲ್ಲ ನದಿಗಳನ್ನು. ಒಂದು ಸಂಶಯ ಕೇಳಿತು, ಏನು? ಸಮುದ್ರ. ಸಮೂಲ ಶಾಖಾನ್ ಪಶ್ಯಾಮಿ ನಿಹತಾನ್ ಕಾಯಿನೋದ್ರುಮಾನ್ ಯುಷ್ಮಾಭಿರಭಿಪೂರ್ಣಾಭಿ ಅನ್ಯಾನಸ್ತತ್ರ ನವೇತಸಾನ್. ಎಲೈ ನದಿಗಳೇ, ವೇಗವಾಗಿ ಹರಿದುಕೊಂಡು ಬಂದು ನನ್ನನ್ನು ಸೇರುತ್ತೀರ. ನೀವು ಕೇವಲ ನೀರು ಬಂದು ಸೇರಲ್ಲ, ನದಿ ಸೇರೋದು ಅಂದರೆ ದೊಡ್ಡ ದೊಡ್ಡ ಮರಗಳು, ದೊಡ್ಡ ಮರಗಳು ಬುಡ ಸಮೇತ ಕತ್ತರಿಸ್ಕೊಂಬಂದ್ಬಿಟ್ರತ್ತೆ ಮಳೆಗಾಲದಲ್ಲಿ. ಆ ದೊಡ್ಡ ದೊಡ್ಡ ಮರಗಳನ್ನು ತಗೊಂಡು ಹೋಗಿ ಸಮುದ್ರಕ್ಕೆ ಸೇರತ್ತೆ ನದಿಗಳು. ಆದರೆ ಸಣ್ಣ ಹುಲ್ಲುಗಳನ್ನು ನೀವು ತಗೊಂಡೇ ಬಂದಿರಲ್ಲ. ಸಣ್ಣ ಹುಲ್ಲು ದುರ್ಬಲ, ದುರ್ಬಲವಾದ ಸಣ್ಣ ಹುಲ್ಲನ್ನು ನೀವು ತಗೊಂಡು ಬಂದಿರಲ್ಲ. ದೊಡ್ಡ ದೊಡ್ಡ ಮರಗಳನ್ನು ಬುಡ ಸಮೇತ, ರೆಂಬೆ ಕೊಂಬೆಗಳೆಲ್ಲ ಇರುತ್ತೆ, ಎಲೆಗಳೆಲ್ಲ ಇರುತ್ತೆ, ಒಂದೊಂದು ಎಷ್ಟೋ ಟನ್ ಭಾರ ಇರುತ್ತೆ, ನದಿ ಎತ್ಕೊಂಬಂದ್ಬಿಡತ್ತೆ. ಇದು ಯಾಕೆ? ಅಲ್ಪಕಾಯಶ್ಚಾಲ್ಪಸಾರೋ ವೇತಸಕ್ಕೂಲಜಶ್ಚಯ
ಅವಿಜ್ಞಾಯನ ಶಕ್ಯೋ ವಾ ಕಿಂಚಿದ್ವಾ ತೇನ ವಕ್ೃತಂ. ಅಲ್ಪಕಾಯ, ಸಣ್ಣ ಶರೀರ, ಹುಲ್ಲಿನದ್ದು, ತೆಳ್ಳಗಿರುತ್ತೆ, ಉದ್ದನೂ ಇರೋದಿಲ್ಲ, ಅಲ್ಪಸಾರ, ಬಲ ಇರೋಲ್ಲ. ಅದನ್ನು ಯಾರೂ ಹಿಂಕಿತು ಬಿಡಬಹುದು ಹುಲ್ಲನ್ನು. ಆದರೆ ಹುಲ್ಲುಗಳು ನದಿಯಲ್ಲಿ ಹರಿದು ಬರಲ್ಲ, ದೊಡ್ಡ ದೊಡ್ಡ ಮರ ಮಾತ್ರ ಬರುತ್ತೆ. ಅದು ಕೂಲಜಹ, ನದಿಗೆ ಬಹಳ ರೀಚ್ ಹತ್ತಿರದಲ್ಲಿರುತ್ತೆ, ನದಿಯ ದಡದಲ್ಲೇ ಹುಲ್ಲಿರುತ್ತೆ, ಎತ್ಕೊಂಡು ಬರಲ್ಲ. ಯಾಕೆ? ತದಹಂ ತ್ರೋತುಮಿಚ್ಛಾಮಿ ಸರ್ವಾಸಾಮೇವ ವೋ ಮತಂ ಯಥಾ ಕೂಲಾನಿ ಚೇಮಾನಿ ಹಿತ್ವಾ ನಾನೀಯತೆ ವಚಂ. ಆಗ ಎಲ್ಲ ನದಿಗಳ ಪ್ರತಿನಿಧಿಯಾಗಿ ಗಂಗೆ ಹೇಳಿದಳಂತೆ, ಗಂಗಾ ತಿಷ್ಠಂತ್ಯೇತೆ ಯಥಾಸ್ಥಾನಂ ನ ಗಾಹೇಕ ನಿಕೇತನಾಃ ತತಸ್ತ್ಯಜಂತಿ ತತ್ಸ್ಥಾನಂ ಪ್ರಾತಿಲೋಮ್ಯಾದ ಚೇತಸಃ. ಗಂಗೆ ಹೇಳಿದಳು, ಯಾಕೆ ಗೊತ್ತಾ? ನಮ್ಮ ಪ್ರವಾಹ ಭರೋಂತ ಹರಿಯುವಾಗ ಎದೆಗೊಟ್ಟು ನಿಲ್ಲುವುದು ಮರ, ಬೇರೆ ಕಡೆ ಹೋಗಲ್ಲ, ಬಾಗಲ್ಲ, ತಗ್ಗಲ್ಲ. ತತಸ್ತ್ಯಜಂತಿ ತತ್ಸ್ಥಾನಂ, ಅದರಿಂದಾಗಿ ಅವುಗಳಿಗೆ ತಡ್ಕೊಳ್ಳಿಕ್ಕೂ ಆಗಲ್ಲ. ಯಾಕೆಂದರೆ ಕೆಳಗಡೆ ಪೂರ ನೀರು ಬಂದುಬಿಟ್ಟಿರುತ್ತೆ. ಸಮುದ್ರದ ನೀರು ಬರೋದು, ನದಿಯ ನೀರು ಹರ್ಕೊಂಡು ಬರೋದು ಅಂದರೆ ಕೆಳಗಡೆಯ ಭಾಗಗಳನ್ನು ಕೂಡ ಆಕ್ರಮಿಸಿಬಿಟ್ಟಿರುತ್ತೆ. ವೇತಸೋ ವೇಗಮಾಯಾಂತಂ ದೃಷ್ಟ್ವಾ ನಮತಿ ನೇತರೆ ಸಚ ವೇಗೇ ಹ್ಯತಿಕ್ರಾಂತೆ ಸ್ಥಾನಮಾಪದ್ಯತೆ ಪುನಃ. ಆದರೆ ಹುಲ್ಲು ಹಾಗಲ್ಲ, ವೇಗ ಬರ್ತಾ ಇದ್ದ ಹಾಗೆ, ವೇಗವಾಗಿ ಬರ್ತಾ ಇದ್ದಾಗ ಬಾಗಿ ಬಿಡುತ್ತೆ. ಸಮುದ್ರ ಅದ್ರ ಮೇಲ್ಗಡೆ ಹೋಗುತ್ತೆ, ಬುಡಕ್ಕೆ ಕೈ ಹಾಕೋದೆ, ನದಿ ಅದ್ರ ಮೇಲ್ಗಡೆ ಹೋಗುತ್ತೆ, ಪ್ರವಾಹ ಬಾಗಿ ಬಿಡುತ್ತೆ. ಸಚ ವೇಗೇ ಹ್ಯತಿಕ್ರಾಂತೆ ಸ್ಥಾನಮಾಪದ್ಯತೆ ಪುನಃ. ಪ್ರವಾಹ ಹೋಯಿತು, ಮತ್ತೆ ಧಡಕ್ಕಂತ ಎದ್ದು ನಿಲ್ಲತ್ತೆ ಹುಲ್ಲು. ಕಾಲಜ್ಞ ಸಮಯಜ್ಞಶ್ಚ ಸದಾವಶ್ಯಶ್ಚ ನೋದ್ರುಮಃ ಅನುಲೋಮ ವೃತ್ತಿರಸ್ತಬ್ಧ ತೇನ ತ್ವಾಂ ನೈತಿ ವೇತತಃ. ಮರದಂತೆ ಇರುವವರಿಗೆ ಕಾಲ ಗೊತ್ತಾಗೋದಿಲ್ಲ, ಸಮಯ ಗೊತ್ತಾಗೋದಿಲ್ಲ. ಆದರೆ ಅನುಲೋಮ ವೃತ್ತಿರಸ್ತಬ್ಧ, ಕಾಲಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗಿಬಿಡತ್ತೆ. ಅದರಿಂದಾಗಿ ಅಸ್ತಬ್ಧ, ಅಹಂಕಾರದಿಂದ ಬೀಗುವುದಿಲ್ಲ, ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಮಾರುತೋದಕ ವೇಗೇನ ಏನ ಮಂತ್ಯುನ್ನಮಂತಿ ಚ ಓಷಧ್ಯಪಾದಪಾ ಗುಲ್ಮಾಹ ನತೆ ಯಾಂತಿ ಪರಾಭವಂ. ಗಾಳಿ ಬೀಸಿದ ಹಾಗೆ, ನೀರು ಹರಿದ ಹಾಗೆ ಔಷಧಿಗಳು ಬಾಗುತ್ತವೆ, ಸೆಟದು ನಿಲ್ಲುತ್ತವೆ. ಗಾಳಿ ಬಂದಾಗಲೂ ಬಾಗುತ್ತವೆ, ನದಿ ಪ್ರವಾಹ ಬಂದಾಗಲೂ ಬಾಗುತ್ತೆ, ಸೆಟದು ನಿಲ್ಲೋದಿಲ್ಲ. ಅದಕ್ಕೆ ಅವುಗಳು ಬದುಕೊಳ್ತವೆ. ಸೆಟದು ನಿಂತನೋ ಅವನು ಹೋದ ಅಂತರ್ಥ. ಇದು ಅದಕ್ಕಾಗಿ ನಾವು ಹುಲ್ಲುಗಳನ್ನು ತರೋದಿಲ್ಲ ಸ್ವಾಮಿ, ಮರಗಳು ಬರ್ತವೆ ಅಂತ ಅವಳು ಹೇಳಿದ್ಲು. ಈ ಸಂವಾದದಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಏನು? ಯೋ ಹಿ ಶತ್ರೋರ್ವಿವೃದ್ಧಸ್ಯ ಪ್ರಭೋರ್ವಧ ವಿನಾಚನೆ ಪೂರ್ವಂ ನ ಸಹತೆ ವೇಗಂ ಕ್ಷಿಪ್ರಮೇವ ವಿನಶ್ಯತಿ. ಬೆಳೆದ ಶತ್ರುವಿನ ಸಾವು ಹಾಗೂ ನಾಶದಲ್ಲಿ ಪೂರ್ವಂ ನ ಸಹತೆ ವೇಗಂ, ಪ್ರಬಲವಾದ ಶತ್ರು, ಅವನಿಗೆ ಬಾಗಿ ಬಿಡಬೇಕು. ಬಹಳ ಪ್ರಬಲನಿದ್ದ ಅಂದರೆ ಬಾಗೋದ್ರಲ್ಲೇನು ತಪ್ಪಿದೆ, ಸಂಧಿ ಮಾಡಿಕೊಳ್ಳೋದ್ರಲ್ಲೇನು ತಪ್ಪಿದೆ? ನಿಧಾನವಾಗಿ ಬಲವನ್ನು ಶೇಖರಿಸಿಕೊಂಡು ಆಮೇಲೆ ಅವನನ್ನು ಹಿಮ್ಮೆಟ್ಟಿಸಬೇಕು. ಸಾರಾತಾರಂ ಬಲಂ ವೀರ್ಯಂ ಆತ್ಮನೋ ದ್ವಿಷತಶ್ಚಯ ಜಾನ್ ವಿಚರತೆ ಪ್ರಾಜ್ಞೋ ನ ಸಯಾತಿ ಪರಾಭವಂ. ಒಬ್ಬ ರಾಜ ಅಥವಾ ಯಾವುದೇ ಒಬ್ಬ ಹೋರಾಡುವ ಮೊದಲು ನನ್ನ ಬಲ ಏನು, ನನ್ನ ಪರಾಕ್ರಮ ಏನು, ನನ್ನ ಗುಟ್ಟು ಏನು, ನನ್ನ ಗಟ್ಟಿತನ ಏನು, ನನ್ನ ಟೊಳ್ಳು ಏನು, ಎಲ್ಲವನ್ನು ವಿಚಾರ ಮಾಡಿ ಯುದ್ಧ ಮಾಡಬೇಕು. ಬಹಳ ಬಲಿಷ್ಠನಾಗಿದ್ದಾಗ ಬಾಗಲೇಬೇಕು. ಏವಮೇವ ಯದಾ ವಿದ್ವಾನ್ ಮನ್ಯತೆ ವಿಪುಲಂ ಬಲಂ ಸಂಶ್ರಯೇದ್ವೈತಸೀ ಮೃತ್ಯುಂ ಏತತ್ ಪ್ರಜ್ಞಾನ ಲಕ್ಷಣಂ. ಒಬ್ಬ ರಾಜ ಬಲಿಷ್ಠನಾದವನೆದುರು ಹೀಗಿರಬೇಕು.
ಬಲ ನಾವು ಗಳಿಸ್ಕೊಂಡ್ಮೇಲೆ ಬೇರೆಯವ್ರಿಗೆ ಹಂಗೆ ಮಾಡಬೇಕು ಅಷ್ಟೆ. ಇದು ರಾಜನೀತಿ ತಿಳಿಯಬೇಕಾದದ್ದು ಪ್ರಕೃತಿಯನ್ನು ಅಬ್ಸರ್ವ್ ಮಾಡುವ ಮೂಲಕ. ನಮಗೆ 24 ಗುರುಗಳು ಅಂತ ಭಾಗವತದಲ್ಲಿ ಕೇಳ್ತೇವೆ. 24 ಗುರುಗಳೇ ಏನು? 100 ಜನ ಇರ್ತಾರೆ. ನಾವೇನು ಕಲಿತೀವಿ ಅಂತ ಅವನು ಕಲಿತ 24 ಅವನು ಹೇಳಿದ. ಅದನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳುತ್ತಾರೆ. ಅದರಿಂದಾಗಿ 24 ಗುರುಗಳಲ್ಲ, 1000 ಜನ ಗುರುಗಳು. ಏನು ಕಲ್ತರೂ ಸಾಧನೆಗೆ ಅನುಕೂಲ ಆಗಬೇಕಷ್ಟೆ. ಯುಧಿಷ್ಠಿರ, ಹೀಗೆ 104ನೇ ಅಧ್ಯಾಯ ಆಯಿತು. ಯುಧಿಷ್ಠಿರ ವಿದ್ವಾನ್ ಮೂಢ ಪ್ರಗಲ್ಭೇನ ಮೃದುಸ್ತೀಕ್ಷ್ಣೇನ ಭಾರತ ಆಕೃಷ್ಯಮಾನ ಸದಸಿ ಕಥಂ ಕುರ್ಯಾತ್ ಅರಿಂದಮ. ಯುಧಿಷ್ಠಿರ ಕೇಳ್ತಾನೆ, ಆಯಿತು ನಾನು ಜನಸಾಮಾನ್ಯರ ಪ್ರಶ್ನೆಗೆ ಬರ್ತೀನಿ ಅಂತಾನೆ. ಏನು? ಒಬ್ಬ ಮೂಢ, ಒಬ್ಬ ತಿಳಿದವನಿಗೆ, ಸಜ್ಜನನಿಗೆ ಯದ್ವಾ ತದ್ವಾ ಮಾತಾಡ್ತಾನೆ. ಸಭೆಯಲ್ಲಿ ಬೈಯಬಾರದ ಬೈಗುಳಗಳನ್ನೆಲ್ಲ ಬೈತಾನೆ, ಆಡಬಾರದ ಮಾತುಗಳನ್ನೆಲ್ಲ ಆಡ್ತಾನೆ. ಹೇಗಿರ್ಬೇಕವಾಗ? ಒಬ್ಬ ಮೃದುವಾದ ಮನುಷ್ಯ, ಮಿದುವಾದ ಮನಸ್ಸು. ಹೆಂಗೆಂಗೋ ಬೈತಾನೊಬ್ಬ, ತೀಕ್ಷ್ಣವಾಗಿ, ಒರಟ. ಯಾವ ರೀತಿ ಇರಬೇಕವಾಗ? ಭೀಷ್ಮ ಶ್ರೂಯತಾಂ ಪೃಥಿವೀಪಾಲ ಯಥೈಷೋರ್ಥೋವಗಮ್ಯತೆ ಸದಾ ಸಚೇತ ಸಹತೆ ನರಸ್ಯೇಹಾಲ್ಪಚೇತತಃ. ಭೀಷ್ಮಾಚಾರ್ಯರು ಹೇಳ್ತಾರೆ, ಪೃಥಿವೀಪಾಲ, ಓ ದೊರೆಯೇ ಕೇಳು, ಹೇಗಿರಬೇಕು ಅನ್ನೋದನ್ನು ಹೇಳ್ತೇನೆ. ಸದಾ ಸಚೇತ ಸಹತೆ, ಒಳಗಡೆಯಿಂದ ಬಲಿಷ್ಠನಾಗಿರುವವ ಹೊರಗಡೆಯಿಂದ ದೊಡ್ಡ ಗಂಟ್ಲು ಮಾಡ್ತಾನಲ್ಲ, ಅವನನ್ನು ಸುಮ್ಮನೆ ಸಹಿಸ್ತಾನೆ, ಏನೂ ಉತ್ತರ ಕೊಡಲ್ಲ. ಆಕೃಷ್ಯ ದೂಷ್ಯಮಾಣಶ್ಚ ಸುಕೃತಂ ತಸ್ಯ ವಿಂದತಿ ದುಷ್ಕೃತಂ ಚಾತ್ಮನೋ ಮರ್ಷಿ ತಸ್ಮಿನ್ನೇವ ಪ್ರಮಾರ್ಜತಿ. ಯಾರು ಸುಮ್ಮನೆ ಬೈತಾ ಇರ್ತಾನಲ್ಲ, ಆ ಬೈಯುವವನು ಬಯಸಿಕೊಂಡವನ ಪಾಪವನ್ನು ತಿಂತಾನೆ. ಯಾರು ಬಯಸ್ಕೊಳ್ತಾನಲ್ಲ, ಬೈಯುವವನ ಪುಣ್ಯವನ್ನು ತಗೊಳ್ತಾನೆ. ಗರ್ಹಿತಂ ತಮುಪೇಕ್ಷೇತ ವಾಶ್ಯಮಾನಮಿವಾತುರಂ ಲೋಕೆ ವಿದ್ವೇತಮಾಪನ್ನೋ ವಿಫಲಂ ಪ್ರತಿಪದ್ಯತೆ ಇತಿ ಸ್ಮ ಶ್ಲಾಘತೆ ನಿತ್ಯಂ ತೇನ ಪಾಪೇನ ಕರ್ಮಣ. ಗರ್ಹಿತಂ ತಮುಪೇಕ್ಷೇತ, ಅವನ ಬೈಗುಳವನ್ನು ತಟಸ್ಥವಾಗಿ ಕೇಳಬೇಕಂತೆ. ಲೋಕೆ ವಿದ್ವೇಷಮಾಪನ್ನ ವಿಫಲಂ ಪ್ರತಿಪದ್ಯತೆ. ಜನರು ಒಂದೆರಡು ಸರ್ತಿ ನೋಡ್ತಾರೆ, ಇವನ ಬೈಗುಳ ನಿಜವೇನೋ ಅಂತ ಅಂದುಕೊಳ್ತಾರೆ. ಆಮೇಲೆ ಅವನ ಬಗ್ಗೆನೇ ನಿಧಾನವಾಗಿ ಗೊತ್ತಾಗಲಿಕ್ಕೆ ಶುರು ಆಗತ್ತೆ ಅವರಿಗೆ. ಅವನು ಕೂಡ ಎದುರಿಲ್ಲ ಅಂತ ಹೇಳಿ ಹೆಚ್ಚು ಹೆಚ್ಚು ಪಾಪಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಇನ್ನೂ ಬೈಗುಳದ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಇದ ಮುಕ್ತೋ ಮಯಾ ಕಶ್ಚಿತ್ ಸರ್ವತೋ ಜನತಂ ತದಿ ಸತತ್ರ ವ್ರೀಡಿತ ಶುಷ್ಕೋ ಮೃತಕಲ್ಪೋ ಭವಿಷ್ಯತಿ. ಈ ರೀತಿ ಇದ್ದರೆ ಕ್ರಮೇಣ ಜನರ ಪ್ರತಿಕ್ರಿಯೆ ಅವನಿಗೆ ನಾಚುವಂತೆ ಮಾಡುತ್ತೆ. ಹಾಗೆ ಯದ್ವಾ ತದ್ವಾ ಬೈತಾ ಇರ್ತಾನಲ್ಲ ಅವನಿಗೆ. ವ್ರೀಡಿತ ಶುಷ್ಕ, ಒಳಗಡೆಯಿಂದ ಒಣಗಿ ಹೋಗ್ತಾನವನು. ಮೃತಕಲ್ಪೋ ಭವಿಷ್ಯತಿ, ಅವನ ತಪ್ಪು ತೀವ್ರವಾಗಿ ಗೊತ್ತಾಗ್ತಾ ಇದ್ದಾಗ ಸತ್ತಂತೆ ಆಗಿಬಿಡ್ತಾನೆ. ಅದಕ್ಕೆ ಮಾತಿಗೆ ತೀವ್ರವಾಗಿ ಉತ್ತರ ಕೊಡ್ಲಿಕ್ಕೆ ಹೋಗಬಾರದು. ನೀವು ನೋಡಿರಬಹುದು, ತೀವ್ರವಾಗಿ ಯಾರು ಮಾತನಾಡ್ತಾ ಇರ್ತಾರೆ
ಸಭೆಯಲ್ಲಿ ಅಷ್ಟೇ ತೀವ್ರವಾಗಿ ದಾಳಿ ಮಾಡಿದ್ರೆ ಇಬ್ಬರು ಸಮಾನರು ಅಂತ ಅನ್ಕೊಂಡ್ಬಿಡ್ತಾರೆ. ನರೇಂದ್ರ ಮೋದಿಯವರು ಮೊದಲನೇ ಸರ್ತಿ ಬಂದದ್ದು ಹೀಗೆ, ಅವರದಕ್ಕೆ ತಣ್ಣಗಿನ ಪ್ರತಿಕ್ರಿಯೆ ಕೊಡ್ತಾ ಇದ್ದರು. ಚಾಯ್ವಾಲ, ಚಾಯ್ ಪೇ ಚರ್ಚಾ, ಹೌದಪ್ಪ ನಾನು ದೇಶದ ಜನಸಾಮಾನ್ಯ. ಚೌಕಿದಾರ್ ಅಂದರು, ಚೌಕಿದಾರ್ ಮೇ ಹೂ ಅಂತಂದರು. ಈಗ ಹಾಗೆ ಮಾಡಲಿಲ್ಲ 3ನೇ ಟರ್ಮಿನಲ್ಲಿ, ಹೀಗಾಗಿ ಬಹುಮತ ಬರಲಿಲ್ಲ. ಜನ ಇವ್ರ ಥರನೇ ಇವರು ಅಂತ. ಅದರಿಂದಾಗಿ ಕೆಲವೊಮ್ಮೆ ತೀವ್ರವಾಗಿ ಬೈಯುವಾಗ ಅಷ್ಟು ತೀವ್ರವಾಗಿ ರಿಯಾಕ್ಟ್ ಮಾಡಬಾರ್ದು. ಶ್ಲಾಘನ್ನಶ್ಲಾಘನೀಯೇನ ಕರ್ಮಣ ನಿರಪತ್ರಪಃ ಉಪೇಕ್ಷಿತವ್ಯೋ ದಾಂತೇನ ತಾದೃಶ ಪುರುಷಾಧಮಃ. ಮಾಡಬಾರದ ಕೆಲಸ ಮಾಡಿ ಏನೋ ಸಾಧನೆ ಮಾಡಿರುವವನಂತೆ ಬೆನ್ನು ತಟ್ಕೊಳ್ತಾನಲ್ಲ, ಅವನನ್ನು ಉಪೇಕ್ಷೆ ಮಾಡಿಬಿಡಬೇಕು. ವಸ್ತುತಃ ನಾಚಿಕೊಳ್ಳಬೇಕಾದ ಕೆಲಸ ಮಾಡಿರ್ತಾನವನು, ಆದರೆ ಅದನ್ನೇ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಆವಾಗ ತಟಸ್ಥವಾಗಿರಬೇಕು. ಉಪೇಕ್ಷಿತವ್ಯ ದಾಂತೇನ, ಒಳಗಡೆಯಿಂದ ಅಗಾಧವಾದ ಕಂಟ್ರೋಲ್ ಇರಬೇಕು ಒಳಗಡೆ. ಯದ್ಯದ್ ಬ್ರೂಯಾದಲ್ಪಮತಿ ತತ್ತದಸ್ಯ ಸಹೇತ್ತದಾ, ಆ ಸಹನೆಯೇ ಗೆಲ್ಲಿಸ್ಬಿಡುತ್ತೆ. ಪ್ರಕೃತ್ಯಾ ಹಿ ಪ್ರಶಂಸನ್ವಾ ನಿಂದನ್ವಾ ಕಿಂಕರಿಷ್ಯತಿ ವನೇ ಕಾಕ ಇವಾ ಬುದ್ಧಿ ವಾಶ್ಯಮಾನೋ ನಿರರ್ಥಕಂ. ಬೈಗುಳಗಳನ್ನು ಬೈತಾ ಇರ್ತಾನೆ, ಅವನು ಬೈಗುಳ ಅರ್ಥ ಕಳ್ಕೊಂಡ ಹಾಗೆ ಹೊಗಳಿಕೆಯೂ ಅರ್ಥ ಕಳ್ಕೊಂಡು ಬಿಡತ್ತೆ. ಅದಕ್ಕೆ ವಿಪರೀತ ಹೊಗಳೋದು ವಿಪರೀತ ಬೈಯೋದು ಎರಡೂ ಇರಬಾರದು. ಎರಡೂ ಕೂಡ ನಮ್ಮನ್ನು ತೀರ ಕೆಳಮಟ್ಟಕ್ಕೆ ಒಯ್ದು ಬಿಡುತ್ತೆ. ವಿಪರೀತ ಹೊಗಳೋದು ಅಂದ್ರೆ ಏನು? ಬಕೆಟ್ ಅಂತ ಹೇಳ್ತಾರಲ್ಲ ಇವತ್ತಿನ ಪರಿಭಾಷೆಯಲ್ಲಿ, ಹಾಗೆ ಹೊಗಳಬಾರದು. ಹಾಗಂತ ಹೇಳಿ ವಿಪರೀತ ತಗಳ್ತಾ ಇರೋದು, ಅಯ್ಯೋ ಎಂತೆಂಥದೋ ಬೈಯೋದು, ಎರಡೂ ಮಾಡಬಾರದು. ಕಂಟ್ರೋಲ್ಡ್ ಆಗಿರಬೇಕು. ವನೇ ಕಾಕ ಇವಾ ಬುದ್ಧಿ ವಾಶ್ಯಮಾನೋ ನಿರರ್ಥಕಂ. ಯದ್ವಾ ತದ್ವಾ ಹೊಗಳೋದು, ಯದ್ವಾ ತದ್ವಾ ಬೈಯೋದು, ಎರಡನ್ನೂ ಮಾಡಬಾರದು. ಯದಿ ವಾಗ್ಭಿಪ್ರಯೋಗ ಸ್ಯಾತ್ ಪ್ರಯೋಜ್ಯ ಪಾಪಕರ್ಮಣ ವಾಗೇವಾರ್ಥೋ ಭವೇತ್ತಸ್ಯ ನ ಏವಾರ್ಥೋ ಜಿಘಾಂತತಃ. ಯದಿ ವಾಗ್ಭಿಪ್ರಯೋಗ ಸ್ಯಾತ್, ಮಾತಿನಿಂದ ಆಗೋದಿದ್ರೆ ಏನೇನೆಲ್ಲ ಆಗಿಬಿಡ್ತಿತ್ತು. ಆದರೆ ಮಾತು ಉಪೇಕ್ಷೆ ಮಾಡುವ ವಸ್ತುವೂ ಅಲ್ಲ. ಶುದ್ಧವಾಗಿ ಪ್ರಜ್ಞಾಪೂರ್ವಕವಾಗಿ ಚೆನ್ನಾಗಿ ಮಾತನಾಡಬೇಕು. ವಾಗೇ ವಾರ್ಥೋ ಭವೇತ್ತಸ್ಯ ನ ಯೇ ವಾರ್ಥೋ ಜಿಘಾಂತತಃ. ಆ ಮಾತಿಗೆ ಏನರ್ಥ? ತೀವ್ರತೆ ಮಂದ್ರತೆಯನ್ನು ಅರ್ಥ ಮಾಡ್ಕೊಂಡು ಸುಮ್ಮನೆ ಇರಬೇಕು. ನಿಷೇಕಂ ವೈ ಪರಸ್ಯಾತೌ ಆಚಷ್ಟೇ ವೃತ್ತಚೇಷ್ಟಯ ಮಯೂರ ಇವ ಕೌಪೀನಂ ನೃತ್ಯಂ ಸಂದರ್ಶಯನ್ನಿವಾ. ನಿಷೇಕಂ ವೈ ಪರಸ್ಯಾತೌ ಆಚಷ್ಟೇ ವೃತ್ತಚೇಷ್ಟಯ. ತನ್ನ ನಡೆಯಿಂದ ನಾನೆಂಥವನು ಅಂತ ತೋರಿಸಿಬಿಡ್ತಾನೆ. ಅದಕ್ಕೆಲ್ಲ ಬೆಲೆ ಕಟ್ಟಲಿಕ್ಕಾಗತ್ತಾ? ಹೇಗೆ ಮಯೂರ ಮಳೆ ಬಂದಾಗ ತನ್ನ ಗರಿಗಳನ್ನು ತೋರಿಸ್ತದೆ, ಅದಕ್ಕೊಂದು ಕಾರಣ ಉಂಟಾ? ಸಂತೋಷ ಆಗಿರತ್ತಷ್ಟೇ. ಹಾಗೆ ಒಬ್ಬ ಸಿಟ್ಟು ಬಂದಾಗ ಬೈತಾನೆ, ತನ್ನ ಬೈಗುಳಕ್ಕೆ ತಕ್ಕ ಹಾಗೆ ತನ್ನ ನಡೆ ಇರೋದಿಲ್ಲ, ಅದರಲ್ಲಿ ಒಂದು ಒಳ್ಳೆಯ ಉದ್ದೇಶ ಇರಲ್ಲ, ಒಳ್ಳೆಯ ಅನುಸಂಧಾನ ಇರಲ್ಲ. ಅದನ್ನು ತೊಗೊಂಡು ಎಂತ ಮಾಡೋದು? ಈಗ ನಾನು ಅದಕ್ಕೆ ಉದಾಹರಣೆ ಕೊಡ್ತೇನೆ ನೋಡಿ. ಎಷ್ಟೋ ಜನ ಸಾಹಿತಿಗಳು ಬರೆದರು, ಯದ್ವಾ ತದ್ವಾ ಬರೆದರು ಭಾರತೀಯತೆಯ ಮೇಲೆ. ಆದರೆ ಕಡೆಗಾಲಕ್ಕೆ ಯೂ ಟರ್ನ್ ಹೊಡೆದು ಬಿಟ್ರು.
ಅನಂತಮೂರ್ತಿ. ಜೀವನದುದ್ದಕ್ಕೂ ಗೇಲಿ ಮಾಡ್ತಾ ಇದ್ರು, ದಾಳಿ ಮಾಡ್ತಾ ಇದ್ರು. ಜೀವನದ ಕೊನೆಯಲ್ಲಿ ಇಲ್ಲ ಇಲ್ಲ, ನನ್ನನ್ನು ಕೂಡ ಮಾಧ್ವ ಸಂಸ್ಕಾರದಂತೆಯೇ ಮಾಧ್ವ ಪದ್ಧತಿಯಲ್ಲೇ ಮಣ್ಣು ಮಾಡಬೇಕು ಅಂದರು. ಏನಾಯಿತು? ಅವರನ್ನು ನೆಚ್ಚಿಕೊಂಡಿದ್ದವರ ಗತಿ ಏನು? ಹಾಗೆ ಫಿಲಮ್ಗಳಲ್ಲಿ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರೆ, ಬೇರೆಯವರು ಬರ್ಕೊಟ್ಟಿರ್ತಾರೆ ಬಿಡಿ, ಒಂದು ಚೂರು ಅವರು ಸ್ವಂತ ಇರಲ್ಲ. ಅವರು ಏನೇನು ಮಾಡ್ತಾರೆ ಅಂತ ಕಾಣ್ತಾನೆ ಇದೆ. ಅವರು ಯಾವ ವಿಚಾರವನ್ನು ಪ್ರತಿಪಾದನೆ ಮಾಡಿರ್ತಾರೆ ಅವರ ಫಿಲಮ್ ಮೂಲಕ, ಅದಕ್ಕೆ ಬೆಲೆ ಉಂಟಾ? ಇರಲ್ಲ. ಬ್ರಾಹ್ಮಣರನ್ನು ಬೈದಿರೋದಿದೆ, ತೀರಾ ಬಾಲಿಶವಾಗಿ ಬೈದಿರ್ತಾರೆ, ಅದು ಬೇರೆ. ಎಂತೆಂಥ ಅವರು ನ್ಯಾಯ ನೀತಿಯಿಂದ ಇರಬೇಕು ಅಂತ ಹೇಳುವ ಇಬ್ಬರು ಪತ್ರಕರ್ತರು 3 ಜನ ಆಗಿ ಹೋದರು. ಅವರೆಲ್ಲರೂ ಬ್ಲ್ಯಾಕ್ ಮೇಲ್ನಿಂದಲೇ ದುಡ್ಡು ಸಂಪಾದನೆ ಮಾಡಿದ್ದು. ಅವರು ಜಗತ್ತಿಗೆ ನೀತಿ ಹೇಳೋರು. ಲಂಕೇಶು, ಅಗ್ನಿ, ಹಾಯ್ ಬೆಂಗಳೂರು. ಅವರ ಮಾತು, ಅವರ ಭಾಷೆ ಮತ್ತು ಅವರ ಚೇಷ್ಟೆ, ಕ್ರಿಯೆ ಏನು ಅಂತ ತೋರಿಸಿಬಿಡತ್ತೆ. ನಾವು ಅದನ್ನು ಒಪ್ಕೊಳ್ಳಿಕ್ಕಾಗ್ತದ? ಅವರನ್ನು ಲೆಜೆಂಡ್ ಅಂತ ತೆಗೆದುಕೊಳ್ಳಿಕ್ಕಾಗತ್ತಾ? ಅವ್ರನ್ನ ಏನಂತ ಚಿಂತನೆ ಮಾಡೋದು ನಾವು? ಅಂಥವ್ರು ಮಾತಾಡ್ತಾ ಇದ್ದಾಗ ಉಪೇಕ್ಷೆ ಮಾಡಬೇಕಷ್ಟೇ, ಅದಕ್ಕೆಲ್ಲ ಬೆಲೆ ಕೊಡಬಾರದು. ಯಸ್ಯ ಅವಾಚ್ಯಂ ನ ಲೋಕೇಸ್ಮಿನ್ ನ ಕಾರ್ಯಂ ವಾಪಿ ಕಿಂಚನ ವಾಚಂ ತೇನ ನ ಸಂದಧ್ಯಾತ್ ಶುಚಿ ಸಂಶ್ಲಿಷ್ಟ ಕರ್ಮಣ. ಯಾರಿಗೆ ಆಡಬಾರದ ಮಾತು ಆಡಬೇಕಾದ ಮಾತು ಅಂತ ಇರೋದಿಲ್ವೋ, ಯಾರಿಗೆ ಮಾಡಬೇಕು ಮಾಡಬಾರದ್ದು ಅಂತ ಇರೋದಿಲ್ವೋ ಅವನ ಹತ್ರ ಮಾತಾಡಬಾರದ್ರಿ. ವಾಚಂ ನ ಸಂದಧ್ಯಾತ್ ವಾಚ್ಯಂ ತೇನ ನ ಸಂದಧ್ಯಾತ್ ಶುಚಿ ಸಂಶ್ಲಿಷ್ಟ ಕರ್ಮಣ. ಶುಚಿಯಾದವನೊಬ್ಬ ಅಂಥವರಿಂದ ದೂರ ಇರಬೇಕು. ಪ್ರತ್ಯಕ್ಷಂ ಗುಣವಾದೀಯ ಪರೋಕ್ಷಂತು ವಿನಿಂದಕಃ ಸಮಾನವ ಶ್ವವಲ್ಲೋಕೆ ನಷ್ಟಲೋಕಪರಾಯಣ. ಇನ್ನು ಕೆಲವರು ಇರ್ತಾರೆ, ಪ್ರತ್ಯಕ್ಷವಾಗಿ ಹೊಗಳುತ್ತಾರೆ, ಪರೋಕ್ಷವಾಗಿ ಬೈತಾರೆ. ಅವನು ನಾಯಿಯ ತರಹ, ಎದುರುಗಡೆ ಚೆನ್ನಾಗಿ ಹೊಗಳುತ್ತಾರೆ, ಅಯ್ಯೋ ಏನು ಅದ್ಭುತ ರೀ ನೀವು ಅಂತಾನೆ, ಹಿಂದುಗಡೆಯಿಂದ ಏನು ಪ್ರಯೋಜನ ಇಲ್ಲ ಅಂತಾನೆ. ಅವನನ್ನು ಪರಿಗಣಿಸಬಾರದು. ಒಂದೇ ಇರಬೇಕು. ನಿನಗೇನು ಅನ್ಸತ್ತೋ ಅದನ್ನು ಹೇಳು, ಏನು ಹೇಳದೇ ಇರು, ತೊಂದರೆ ಇಲ್ಲ. ತಾದೃಗ್ದಿನ ಚ ತಂ ವಾಪಿ ಯದ್ದದಾತಿ ಜುಹೋತಿ ಚ ಪರೋಕ್ಷೇಣಾಪವಾದೇನ ತಂ ನಾಶಯತಿ ತತ್ಕ್ಷಣಂ. ಈ ರೀತಿ ಹಿಂದೆ ಆಡುವುದರಿಂದ 100 ದಿನದ ಸತ್ಕರ್ಮಗಳ ಫಲವನ್ನು ಕಳ್ಕೋತಾನೆ. ಎದುರುಗಡೆ ಹೊಗಳಿ ಹಿಂದೆ ಬೈದ್ರೆ ಉಂಟಲ್ಲ, 100 ದಿನಗಳ ಸತ್ಕರ್ಮದ ಫಲ, ಯಾಗ ಮಾಡಿದ್ದರ ಫಲ, ದಾನ ಮಾಡಿದ್ದರ ಫಲ, ಸಂಧ್ಯಾವಂದನಾದಿಗಳು, ದೇವರನ್ನು ಪೂಜಿಸಿದ್ದರ ಫಲ ಕಳ್ಕೋತಾನೆ. ಅದರಿಂದಾಗಿ ಎದುರುಗಡೆ ಒಂದು ಹಿಂದುಗಡೆ ಒಂದು ಆಡಬೇಡಿ. ನನಗೆ ನೀವು ಸಮ್ಮತಿ ಇಲ್ಲ ಅಂತ ಹೇಳೋದು ಬೇಕಿಲ್ಲ, ಸುಮ್ಮನೆ ಇದ್ರೂ ಆಯಿತು. ನಿಮಗೆ ಇಷ್ಟ ಇಲ್ಲದಿದ್ದರೆ ಸುಮ್ಮನೆ ಮಾತ್ರ ಹೊಗಳಬಾರದು. ಹೊಗಳದ ಮೇಲೆ ಮತ್ತೆ ಹಿಂದೆ ಬೈಬಾರದು. ಇದೆಲ್ಲ ಯಾವ ರೀತಿ ನಮ್ಮನ್ನು ಕಳಪೆಯಾಗಿಸುತ್ತೆ. ತಸ್ಮಾತ್ ಪ್ರಾಜ್ಞೋ ನರಸ್ಸದ್ಯ ತಾದೃಶಂ ಪಾಪಚೇತಸಂ ವರ್ಜಯೇತ್ ಮತಿಮಾನ್ ವರ್ಜ್ಯಂ ಸಾರಮೇಯಮಿವಾಮಿಷಂ. ಇಂತಹ ಬೇರೆಯವರ ಬಗ್ಗೆ ಚಾಡಿ ಹೇಳುವವರನ್ನು ದೂರ ಇಡಬೇಕು. ಯಾಕೆ ಅಂದರೆ ಅವರು ನಮ್ಮ ಬಗ್ಗೆನೂ ಅವ್ರ ಹತ್ರ ಅದನ್ನೇ ಹೇಳಿರ್ತಾರೆ. ಅದರಿಂದ ದುಃಖ ತೋಡ್ಕೊಳ್ಳೋದು ಬೇರೆ. ನೋಡಿ ಅವ್ರು ಹೀಗೆ ಮಾಡಿದ್ರು ಅಂತ ಬಹಳ ದುಃಖ ಆದಾಗ ಹೇಳ್ಕೊಳ್ತಾರೆ. ಆದರೆ ಇದೇ ಕೆಲಸ ಆಗಿರುತ್ತೆ, ಹಾಗೆ ಅವ್ರ ಹತ್ರನೂ ಹೋಗ್ತಾರೆ. ಅವರು ಅಂಥವ್ರು ಗೊತ್ತಾಗ್ತಾರಲ್ಲ, ದೂರ ಇಡಬೇಕು. ದೂರ ಇಡಬೇಕು ಅಂದರೆ ಮನಸ್ಸಿನಿಂದ ಹಿಂದೆ ಸರಿದು ಬಿಡಬೇಕು.
ಮನೆಗೆ ಬಂದರೆ ಟಕ್ಕಂದು ಬಾಗಿಲು ಹಾಕೋದಲ್ಲ. ಅದರಿಂದ ಪರಿವಾದಂ ಬ್ರುವಾಣೋ ಹಿ ದುರಾತ್ಮ ವೈ ಮಹಾಜನೆ ಪ್ರಕಾಶಯತಿ ದೋಷಾನ್ ಸ್ವಾನ್ ಸರ್ಪಫಣಮಿವೋನ್ನತಂ. ಪರಿವಾದಂ ಬ್ರುವಾಣ, ಅನವಶ್ಯಕವಾದ ದೋಷಗಳನ್ನು ಗುರುತಿಸುವವ ತನ್ನ ದೋಷವನ್ನೇ ಹೇಳ್ಕೊಳ್ತಾ ಇರ್ತಾನೆ ಅಂತ ಅರ್ಥ. ತಂ ಪಾಪ ಗುಣಕರ್ಮಾಣಂ ಪ್ರತಿಕರ್ತುಂ ಯ ಇಚ್ಛತಿ ಭಸ್ಮಕೂಟ ಇವಾ ಬುದ್ಧಿ ಖರೋ ರಜಸಿ ಮಜ್ಜತಿ. ಅತ್ಯಂತ ಕೆಳಮಟ್ಟದವರ ಹತ್ರ ಪ್ರತೀಕಾರಕ್ಕೂ ಹೋಗಬಾರದು. ಮನುಷ್ಯ ಶಾಖಾ ಮೃಗಮ ಪ್ರಚಾಂತಂ ಜನಾಪವಾದೇ ಸತತಂ ನಿವಿಷ್ಟಂ ಮಹಾಂತಮುನ್ಮತ್ತಮಿವೋನ್ನದಂತಂ ತ್ಯಜೇತ್ತ ತಂಶಾನಮಿವಾತಿ ರೌದ್ರಂ. ಮನುಷ್ಯ ಶಾಖಾ ಮೃಗಂ, ಮನುಷ್ಯನಾಗಿದ್ದು ಮೃಗದಂತೆ ಆಡುವ, ಅಪ್ರಶಾಂತಂ ತನ್ನ ಒಳಗಡೆ ಸಮಾಧಾನವಿರದ. ಯಾಕೆಂದರೆ ನನ್ನ ಒಳಗಡೆ ಸಮಾಧಾನ ಇಲ್ಲದೆ ಹೋದ್ರೇ ಬಹಳ ಉಗ್ರವಾಗಿ ರಿಯಾಕ್ಟ್ ಆಗೋದು. ಜನರು ಮುಂದೆ ಹಿಂದೆ ಮುಂದೆ ನೋಡದೇನೆ, ಸ್ಥಳಗಳನ್ನು ನೋಡದೇನೆ ಬೈದು ಬಿಡೋದು, ಯದ್ವಾ ತದ್ವಾ ಬೈಯೋದು. ಜನಾಪವಾದೇ ಸತತಂ ನಿವಿಷ್ಟಂ, ಅವರಿರೋದೇ ಜನರು ದೋಷ ಹೇಳಲಿಕ್ಕೆ. ಮಹಾಂತ ಮುನ್ಮತ್ತಮಿವೋನ್ನದಂತಂ, ಹುಚ್ಚರ ಹಾಗೆ ಕಿರಿಚಿಕೊಳ್ಳುವವರನ್ನು ಬಿಟ್ಟುಬಿಡಬೇಕು, ಅವರ ಹತ್ರ ಸೇರಬಾರದು. ಈಗ ಟಿ ವಿ ಪತ್ರಕರ್ತರನ್ನೆಲ್ಲ ಇದೇ ಲಕ್ಷಣ ಇರೋದು ಅವ್ರ ಹತ್ರ. ಅದು ಜರ್ನಲಿಸ್ಟ್. ನಾನು ಜರ್ನಲಿಸಮ್ ಬಗ್ಗೆ ಮೊದಲು ಎಂತಹ ಗೌರವ ಹೊಂದಿದ್ದೆ ಗೊತ್ತೇ. ಆಮೇಲೆ ಅಯ್ಯೋ ಬೇರೆಯವರು ದೋಷ ಹೇಳ್ಕೊಂಡು ಬದುಕ್ತಾ ಇರ್ತಾರೆ. ಈಗ ಟಿ ವಿ ಇದು ಬಂದಮೇಲಂತೂ, ಚಂದನ ಬಂದಾಗ ಬಹಳ ಸಭ್ಯವಾಗಿತ್ತು. ಆಯ್ತಾ? ಏನು DD1 DD9 ಆ ಥರದ್ದೆಲ್ಲ ಬಂದಾಗ ಸಭ್ಯವಾಗಿ ಇತ್ತು. ಆಮೇಲೆ ಇವರೆಲ್ಲ ಬಳಸೋ ಭಾಷೆ, ಇವರು ಹೇಳುವಂತಹ ದೋಷ, ಇದೆಲ್ಲ ನೋಡ್ತಾ ಇದ್ದರೆ ಮಹಾಭಾರತದಲ್ಲಿ ಹೇಳಿದ ಲಕ್ಷಣವೇ. ಮನುಷ್ಯ ಶಾಖಾ ಮೃಗಂ ಅಪ್ರಶಾಂತಂ, ನೆಮ್ಮದಿಯೇ ಇರೋಲ್ಲ, ಏನಾದರೂ ಆಗ್ತಾ ಇರಬೇಕು. ಸರ್ವೇ ಜನಾ ಸುಖಿನೋ ಭವಂತು ಅಂತ ನಮ್ಮ ಪ್ರಾರ್ಥನೆ ಫಲಿಸಿ ಬಿಟ್ಟು ಎಲ್ಲರೂ ಸುಖವಾಗಿದ್ದುಬಿಟ್ರೆ ಮೊದಲು ಪ್ರತಿಭಟನೆ ಮಾಡುವವರು ಪತ್ರಕರ್ತರು. ಯಾಕೆ ನಮ್ಗೆ ಸುದ್ದಿನೇ ಸಿಗ್ತಾ ಇಲ್ಲ ಅಂತ. ಎಲ್ಲರೂ ಸುಖವಾಗಿ ಅವರವರ ಕರ್ತವ್ಯದಲ್ಲಿ ಅವರಿದ್ದು ಜಗತ್ತಿನಲ್ಲಿ ಏನೂ ನಡೀದೇ ಹೋದರೆ ಟೆನ್ಷನ್ ಶುರು ಆಗೋದೇ ಅವುಗಳಿಗೆ. ಆ ಪರಿಸ್ಥಿತಿಗೆ ತಲುಪಿದ್ದಾರೆ. ಕಡೆಗೆ ಅವರೇ ಸುದ್ದಿಗಾಗಿ ಕೆಟ್ಟದ್ದನ್ನು ಸೃಷ್ಟಿ ಮಾಡಿದ್ರು ಮಾಡಿ ಯಾರು. ಮಹಾಂತಮುನ್ಮತ್ತಮಿವೋನ್ನದಂತಂ ಅಪ್ರಶಾಂತಂ ಜನಾಪವಾದೇ ಸರತಂ ನಿವಿಷ್ಟಂ. ಹೀಗೆ ತ್ಯಜೇತ್ತ ತಂ ಶ್ವಾನಮಿವಾತಿ ರೌದ್ರಂ ಅನಾರ್ಯ ಜುಷ್ಟೇ ಪತಿವರ್ತಮಾನಂ ದಮಾದಪೇತ್ತಂ ವಿನಯಾಚ್ಚ ಪಾಪಂ ಅನಿರ್ವೃತಂ ನಿತ್ಯಮಭೂತಿ ಕಾಮಂ ಧಿಗಸ್ತು ತಂ ಪಾಪಮತಿಂ ಮನುಷ್ಯಂ. ಆ ತರಹದ ಕೆಟ್ಟ ಮಾರ್ಗದಲ್ಲಿ ಇರುವ, ತಮ್ಮ ಮೇಲೆ ಕಂಟ್ರೋಲ್ ಇರದ, ವಿನಯವಿರದ, ಪಾಪಿಷ್ಠರಾದ, ಒಳಗಡೆಯಿಂದ ಸಂತೋಷದ ಶಬ್ದದ ಅರ್ಥವೇ ಗೊತ್ತಿರದ, ಅಭೂತಿ ಕಾಮಂ ಕೆಟ್ಟದ್ದನ್ನೇ ಬಯಸುವವರಿಗೆ ಧಿಕ್. ಪ್ರತ್ಯುಚ್ಯಮಾನಸ್ತ್ವಥ ಭೂಯ ಏವ ನಿಶಾಮ್ಯ ಮಾಭೂಸ್ತ್ವಮತಾರ್ಥರೂಪಃ ಉಚ್ಚಸ್ಯ ನೀಚೇನ ಹಿತಂ ಪ್ರಯೋಗಂ ವಿಗರಹಯಂತಿ ಸ್ಥಿರ ಬುದ್ಧಯೋ ಯೇ. ಉಚ್ಚನಾದ ವ್ಯಕ್ತಿಯ ಕೆಲಸವನ್ನು ಅತ್ಯಂತ ನೀಚರ ಜೊತೆಗೆ ಸೇರಿಸೋದೇನಿದೆ ಅದು ಸರಿಯಲ್ಲ. ಉಚ್ಚನಾದವನು ಆ ಲೆವೆಲ್ಲಲ್ಲೇ ಇರಬೇಕು. ಇವರಿಗೆ ಗುಣವೇ ಗೊತ್ತಿಲ್ಲ, ದೋಷ ಯಾವುದು ಅಂತ ಗೊತ್ತಿಲ್ಲ. ದೋಷೈಕ ದೃಕ್. ಒಬ್ಬನನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವನು ಏನು ಮಾಡಿದ್ರು ಬೈತಾ ಇರ್ತಾರೆ. ಕ್ರುದ್ಧೋ ದಶೇದ್ವಾಪಿ ತತಾಡಯೇದ್ವಾ ಸಪಾಂಸುಭಿರ್ವಾ ವಿಕಿರೇತ್ರಣೈರ್ವಾ ವಿವೃತ್ಯ ದಂತಾನಭಿಭೀಷಯೇದ್ವಾ ಸಿದ್ಧಂ ಹಿ ಮೂಢೇ ಕುಪಿತೇ ನೃತಂತೆ. ಅವನು ವಿಪರೀತ ಆಡ್ತಾನೆ. ಸಿಟ್ಟು ಮಾಡಿಕೊಂಡ್ರೆ ಕಚ್ಚಬಹುದು, ಹೊಡಿಬಹುದು, ಮಣ್ಣೆಸಿಬಹುದು, ಹಲ್ಲುಗಳನ್ನು ಕಟೆದು ಭಯಗೊಳಿಸಬಹುದು. ಇಂಥವರನ್ನು ದೂರವೇ ಇಟ್ಬಿಡಬೇಕು, ಮೊದಲೇ ದೂರ ಇಡಬೇಕು, ಯಥೋಚಿತವಾಗಿ ಇರಬೇಕು. ವಿಗರಹಣಾಂ ವಾಪಿ ದುರಾತ್ಮನಾ ಕೃತಾಂ ಪಠೇದಿದಂ ವಾಪಿ ನಿದರ್ಶನಂ ತದಾ
ನವಾಂಗ್ಮಯಂ ಸಲಭತಿ ಕಿಂಚಿದ ಪ್ರಿಯಂ. ಈ ರೀತಿ ಮನುಷ್ಯರ ಸಹವಾಸವನ್ನು, ಈ ರೀತಿಯಾದ ಮನುಷ್ಯರ ಸಹವಾಸವನ್ನು ದೂರದಲ್ಲಿ ಇಟ್ಟುಕೊಳ್ಳುವವ ಜೀವನದಲ್ಲಿ ಯಶಸ್ಸನ್ನು ಹೊಂದುತ್ತಾನೆ ಅನ್ನುವಲ್ಲಿಗೆ 105ನೇ ಅಧ್ಯಾಯ. ಆಮೇಲೆ ಮತ್ತೆ ಮಿತ್ರರ ಬಗ್ಗೆನೇ ಮಾತಾಡ್ತಾರೆ, ಫ್ರೆಂಡ್ಸ್ ಹೇಗಿರಬೇಕು ಅಂತ. ಬೇರೊಬ್ಬ ನಮ್ಮ ಹತ್ರ ಬರುವವರು ಯಾವ್ಯಾವ ರೀತಿ ಇರ್ತಾರೆ ಅಂತೆಲ್ಲ ಮಾತನಾಡ್ತಾರೆ. ಅದನ್ನು ಈ ಭಾನುವಾರ ನೋಡೋಣ. ಆಮೇಲೆ ನಾಳೆ ಶನಿವಾರ ಕುಮುದಮ್ಮನವರ ಮನೆಯಲ್ಲಿ ವಿಷ್ಣು ಪುರಾಣ, ಆಮೇಲೆ ವಿಷ್ಣು ತತ್ವ ನಿರ್ಣಯ ಯಥಾಪ್ರಕಾರ ಇರುತ್ತೆ. 11ರಿಂದ 12, ಆಮೇಲೆ 12ರಿಂದ 12:20 ವಿಷ್ಣು ಪುರಾಣ ಮತ್ತು ವಿಷ್ಣು ತತ್ವ ನಿರ್ಣಯ ಇರ್ತದೆ. ಶ್ರೀಪಾದರಾಜರ ಬಗೆಗೆ ಮಾತನಾಡಬೇಕು. ಶ್ರೀಪಾದರಾಜರು ಮಧ್ವಾಚಾರ್ಯರ ಒಂದು ಹಾಡಿನ ಸಂಪ್ರದಾಯವನ್ನು ಮುಂದುವರೆಸಿದ ಸಮರ್ಥರು. ಮಧ್ವಾಚಾರ್ಯ ಆದಮೇಲೆ ಶ್ರೀಪಾದರಾಜರಿಗಿಂತ ಮುಂಚೆ ಅಚಲಾನಂದ ವಿಠಲದಾಸರು ಅಂತ ಒಬ್ಬರನ್ನು ಹೇಳ್ತಾರೆ. ನಮ್ಗೆ ಅವ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ನರಹರಿ ತೀರ್ಥರ 2 ಹಾಡು ಸಿಕ್ಕಿದೆ. ನರಹರಿ ತೀರ್ಥರು ಬರೆದದ್ದು ಅಂತ ಪ್ರಚಲಿತವಾಗಿದೆ. ನರಹರಿ ತೀರ್ಥರದ್ದು ಹೌದಾ ಅಲ್ವಾ ಗೊತ್ತಿಲ್ಲ, ಯಾವುದದು ಹರಿಯೇ ಇದು ಸರಿಯೇ ಅಂತ. ಆದರೆ ಅವರು ಯಕ್ಷಗಾನದ ಪದ್ಧತಿಗೆ ಬಹಳ ಮಹತ್ವ ಕೊಟ್ಟರು. ಅದೇ ನಂತರ ಬೇರೆಯ ನೃತ್ಯದ ಆಂಧ್ರ ಪ್ರದೇಶ ಮತ್ತು ಬೇರೆ ಬೇರೆ ಕಡೆ ಇರುವ ನೃತ್ಯ ಶೈಲಿ ಸಿದ್ಧಯ್ಯ ಅನ್ನುವವನ ಜೊತೆ ಚರ್ಚೆ ಮಾಡಿ ಅವನ ಒಂದು ಆಂಧ್ರ ಪ್ರದೇಶದ ನರ್ತನವನ್ನು ಕೂಡ ಅಲ್ಲಿ ಕೊಟ್ಟರು ಅಂತ ನೋಡಿದ್ದೇವೆ. ನಮಗೆ ಇವತ್ತು ಶ್ರೀಪಾದರಾಜರು ಈ ತರಹದ ದಾಖಲೆಗಳು, ಶ್ರೀರಂಗದಲ್ಲಿ ಏನು ಮಾಡಿದ್ರು, ತಿರುಪತಿಯಲ್ಲಿ ಏನು ಮಾಡಿದ್ರು, ಅವರ ಕಾರ್ಯಕ್ಷೇತ್ರ ತಿರುಪತಿಗಿಂತ ಶ್ರೀರಂಗವೇ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ರಂಗವಿಠಲ ಅಂತ ಅವರ ಅಂಕಿತ ನಾಮದಲ್ಲಿಯೇ ಗೊತ್ತಾಗತ್ತೆ. ತಮಿಳಿನಲ್ಲಿ ತಿರುವಾಯ್ಮೊಳಿ ಬಂದಿತ್ತು, ಆಮೇಲೆ ತಿರುಪ್ಪಾವೈ, ಆಮೇಲೆ ತಿರುಂಬಾವೈ, ಇವುಗಳೆಲ್ಲ ಬಂದಿತ್ತು. ಕನ್ನಡದಲ್ಲಿ ವಚನಗಳು ಅಂತ, ಅದು ವಚನಗಳನ್ನು ಹಾಡ್ಲಿಕ್ಕೆ ಬರಲ್ಲ, ಅದು ಗದ್ಯವೇ. ಜೈನರೆಲ್ಲ ಹೆಚ್ಚಿನ ಕಾವ್ಯಗಳನ್ನು ಬರೆದಿದ್ದರು. ಇಮ್ಮಡಿ ನಾಗವರ್ಮ ಛಂದೋ ವಿಚಿತಿಯನ್ನು ಬರೆದಿದ್ದ. ಆದರೆ ಅದನ್ನು ಹಾಡಿನ ಬಗೆಗೆ ಅಂತಹ ಕ್ರಾಂತಿ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಹಾಡುಗಳನ್ನು ಮಾಡಿದ್ದು ಶ್ರೀಪಾದರಾಜರು. ಆಮೇಲೆ ಉಗಾಭೋಗಗಳನ್ನು ಬರೆದರು. ಉಗಾಭೋಗಗಳನ್ನು ಅವರು ಸಂಸ್ಕೃತ ಕೃತಿಗಳು ಯಾವುದೂ ಸಿಕ್ಕಿಲ್ಲ. ವಾಗ್ವಜ್ರ ಅಂತ ಇವರು ಹೆಸರು ಮಾಡ್ತಾರೆ, ಅದು ನೋಡಿದ್ರೆ ಶ್ರೀಪಾದರಾಜರು ಬರೆದಿದ್ದು ಅಂತ ಅನಿಸೋಲ್ಲ. ಅಥವಾ ಆ ವಾಗ್ವಜ್ರ ನಮಗೆ ಸಿಕ್ಕಿಲ್ಲ. ಇವಾಗ ಸಿಗೋ ವಾಗ್ವಜ್ರವನ್ನು ನಂಬಲಿಕ್ಕಾಗಲ್ಲ. ಅದರಲ್ಲಿ ಅಷ್ಟು ಪ್ರೌಢತೆ ನನಗಂತೂ ಕಾಣಲಿಲ್ಲ. ಹಾಗಾಗಿ ಶ್ರೀಪಾದರಾಜರ ಕೃತಿಗಳ ಮೂಲಕ ನಾವು ನೋಡೋದಾದರೆ ಉಗಾಭೋಗ, ಆ ಉದ್ಗ್ರಾಹ ಮತ್ತು ಆಭೋಗ ಅಂತನ್ನುವ 2 ಶಬ್ದಗಳನ್ನು ನಾವು ಸಂಸ್ಕೃತದ ಸಂಗೀತ ಸುಧಾನಿಧಿಯಲ್ಲಿ ನೋಡ್ತೇವೆ. ಉದ್ಗ್ರಾಹ ಮತ್ತು ಆಭೋಗ, ಅದರಲ್ಲಿ ಗದ್ಯ ಸಮಾನವಾದ ಪದ್ಯ. ಅದರಲ್ಲಿ ಸುಮಾರು ತಾಳಗಳಿವೆ. ತ್ರಿವಿಡಿ ತಾಳ, ಮಠ್ಯತಾಳ, ಅಟ್ಟತಾಳ ಅಂತೆಲ್ಲ. ಅದೆಲ್ಲ ಸಂಸ್ಕೃತದ ವಿಷಮ ಛಂದಸ್ಸು ಮೊದಲಾದವುಗಳಿಗೆ ಸಮಾನವಾದದ್ದು. ಸಾಮಾನ್ಯ ಕನ್ನಡದಲ್ಲಿ ಇರುವಂತಹ ರಗಳೆ, ತ್ರಿಪದಿ ಅವುಗಳಿಗಿಂತ ಭಿನ್ನವಾದ, ಸಂಸ್ಕೃತದ ಆರ್ಯ ಛಂದಸ್ಸಿಗೆ ಸಮಾನವಾದ ಪದ್ಯಗಳನ್ನು ಕನ್ನಡದಲ್ಲಿ ರಚನೆ ಮಾಡಲಿಕ್ಕೆ ಶುರು ಮಾಡಿದ್ದು ಶ್ರೀಪಾದರಾಜರು. ಹೀಗಾಗಿ ಕನ್ನಡ ಪದ್ಯ ಸಾಹಿತ್ಯವನ್ನು ನೀವು ಏನಾದರೂ ನಿರೂಪಣೆ ಮಾಡಿದರೆ ಅಚಲಾನಂದ ವಿಠಲದಾಸರನ್ನು, ನರಹರಿ ತೀರ್ಥರನ್ನು,
ತಗೊಂಡ್ರು ಅವರು ದೊಡ್ಡ ಮಟ್ಟದಲ್ಲಿ ಹಾಡುಗಳನ್ನ ಬರೀಲಿಲ್ಲ, ಅಥವಾ ಬರೆದಿರೋದು ಸಿಕ್ಕಿಲ್ಲ, ಎರಡರಲ್ಲಿ ಯಾವುದಾದ್ರು ಒಂದು. ನಮಗೆ ಸಿಗೋದು ಶ್ರೀಪಾದರಾಜರು. ಬಹಳ ಗಾತ್ರದ ಪದ್ಯಗಳನ್ನು ಬರೆದಿದ್ದಾರೆ, ಅಂದರೆ ಬಹಳ ಹೆಚ್ಚು ಪದ್ಯಗಳನ್ನು ಬರೆದಿದ್ದಾರೆ. ಅದು ವ್ಯಾಸತೀರ್ಥರು, ವ್ಯಾಸತೀರ್ಥರಾದಮೇಲೆ ಪುರಂದರದಾಸರು, ಆಮೇಲೆ ವಾದಿರಾಜರು, ಅವರೆಲ್ಲರಿಗೆ ಸಾಗಿತು. ಅವರೆಲ್ಲರೂ ಧಾರಾಳವಾಗಿ ಉಗಾಭೋಗಗಳನ್ನು ಪ್ರಯೋಗ ಮಾಡಿದ್ರು. ತಿರುವಿಡಿ ತಾಳ, ಅಟ್ಟತಾಳ, ಮಧ್ಯತಾಳಗಳಲ್ಲಿ ಅವರು ಹಾಡುಗಳನ್ನು ರಚನೆ ಮಾಡಿದ್ರು. ಗದ್ಯ ಸಮಾನವಾದ ಗದ್ಯಗಂಧಿಯಾದ ಪದ್ಯಗಳನ್ನು, ಗಪದ್ಯಗಳನ್ನು, ಚಂಪು ತರಹ ಇರುವಂತಹ ಅನೇಕ ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ರು. ಇದು ನಾನು ಸ್ಥೂಲವಾಗಿ ನಿಮಗೆ ಹೇಳಬಹುದಾದದ್ದು. ವಸ್ತುತಃ ಗಣಗಳನ್ನು ಹಾಕಿ ತೋರಿಸಬೇಕು. ಶ್ರೀಪಾದರಾಜರ ಆದ್ಯ ಸಾಹಿತ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಇದೆ. ಅವರ ಆ ಪ್ರಯೋಗ ಪ್ರಾಸಭರಿತವಾಗಿಯೂ ಪ್ರಾಸವಿಲ್ಲದೆಯೂ ಪದ್ಯ ಮಾಡಿದ್ದಾರೆ. ಫಸ್ಟ್ ಇದನ್ನು ನೋಡೋಣ. ಆದಿಪ್ರಾಸ ಅಂತ ಕನ್ನಡದಲ್ಲಿ, ಅದನ್ನು ಹಯಪ್ರಾಸ ಅಂತ ಕರೀತಾರೆ. ಕುದುರೆ ಕೆನೆವಾಗ ಮುಂಗಾಲನ್ನು ಎತ್ತಿ ಹಿಂಗಾಲನ್ನು ಊರಿರುತ್ತೆ. ಆ ರೀತಿ ಆದ್ಯ ಪದಪ್ರಾಸವನ್ನು ಹಯಪ್ರಾಸ ಅಂತ, ಕುದುರೆಯ ತರಹ, ಇದನ್ನೇನಂತ ಕರೀತಾರೆ? ಹಯಪ್ರಾಸ. ಆಮೇಲೆ ಅದು ಅಂತ್ಯಪ್ರಾಸಕ್ಕೆ ಬಂತು ನಂತರದ ಕಾವ್ಯದಲ್ಲಿ. ಆಮೇಲೆ ಈಗ ಅಂತ್ಯಪ್ರಾಸವೂ ಇಲ್ಲ, ಆದಿಪ್ರಾಸವೂ ಇಲ್ಲ, ನಿಷ್ಪ್ರಾಸ ಈಗಿನ ಹಾಡುಗಳು. ನಾನು ಕೆಲವೊಂದು ಅವರ ಪ್ರಾಸದ ಒಂದು ಶೈಲಿಯನ್ನು ತೋರಿಸ್ತೇನೆ. ಇದನ್ನು ಬಿಡಿಸ್ಬೇಕಾದ ಅಗತ್ಯ ಇಲ್ಲ. ಅವ್ರಿಗೆ ಹಾಡು ಬರೆದಿರೋದೇ ಕನ್ನಡದಲ್ಲಿ ಅರ್ಥ ಆಗಲಿ ಅಂತ ಅದನ್ನೇನು ಬಿಡಿಸೋದು. ನಮ್ಮ ಜನ ಬಹಳ ವಿಚಿತ್ರ. ಹರಿಕಥಾಮೃತ ಸಾರ ಅರ್ಥ ಆಗಲಿ ಅಂತ ತಾನೇ ಕನ್ನಡದಲ್ಲಿ ಬರೋದು, ಅದಕ್ಕೆ ಹತ್ತರ್ಥ ಹೇಳಿ ಸಾಯೋದು. ಅಯ್ಯೋ ರಾಮ, ಅದನ್ನೇನು ಹತ್ತರ್ಥ ಹೇಳೋದು? ಉತ್ತಮರ ಸಂಘ ಎನಗಿತ್ತು ಸಲಹೋ ಚಿತ್ತಜ ಜನಕ ಸರ್ವೋತ್ತಮ ಮುಕುಂದ. ನೋಡಿ, ಉತ್ತಮರ, ಉ ತ ಎರಡನೇ ಪದ, ತ ಎರಡನೇ ಅಕ್ಷರ. ಅದಾದ ಮೇಲೆ ಸುಮಾರು 2, 4, 6, 7, 8ನೆಯದ್ದು ಎನಗಿತ್ತು. ಆಮೇಲೆ ಚಿತ್ತ ಎರಡನೆಯದ್ದು. ಆಮೇಲೆ 8ನೆಯದು ಸರ್ವೋತ್ತಮ ಮುಕುಂದ. 2, 8, 2, 8ರ ನಡೆ. ಇದು ಇಡೀ ಪದ್ಯದಲ್ಲಿ ತಿರುತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ. ತಿರು ಎರಡನೇ ಪದ, ಪುಟ್ಟಲಾರೆ ಪರರ 8, 2, 8ನೆಯ ಅಕ್ಷರ ಪ್ರಾಸವಾಗಿ ಬರ್ತಾ ಇದೆ ಇಲ್ಲಿ. ಮರಣ ಜನನಗಳೆರಡು ಪರಿಹರವ ಮಾಡಯ್ಯ. ನೋಡಿ, ಮರಣ ಎರಡನೇ ಅಕ್ಷರ, ಜನನಗಳೆರಡು ಪರಿ 8, ಪರಿ 8. ಹಾಗಂತ ಹೇಳಿ ಅಲ್ಲಿಗೆ ನಿಲ್ಲಲ್ಲ, ಲಾಟಾನುಪ್ರಾಸ ಥರ ಮತ್ತೆ ಮತ್ತೆ ಬರುತ್ತೆ. ಆದರೆ 2, 8 ನಿಯತವಾಗಿ ಒಂದೇ ಅಕ್ಷರ ಬರುತ್ತೆ. ಇದು ದ್ವಿತೀಯ ಅಷ್ಟಮ ಪದಗಳ ಪ್ರಾಸದ ಪರಿಗಣನೆಯಾಗಿ ಬರುತ್ತೆ. ಕರುಣಾ ಸಮುದ್ರ ಮುರವೈರಿ ಶ್ರೀಕೃಷ್ಣ. ಇಲ್ಲಿ ನೋಡಿ, ಕರು ಮುರ 2, 8. ಏನ ಪೇಳಲಿ ದೇವ ನಾ ಮಾಡಿದ ಕರ್ಮ. ನೋಡಿ, ಏನ ಆಮೇಲೆ ಪೇಳಲಿ ದೇವ ನಾ ಮಾಡಿದ ಕರ್ಮ. ಅಥವಾ 6 ಅಂತ ತೆಗೆದುಕೊಳ್ಳದೆ 8 ಅಂತ ತೆಗೆದುಕೊಳ್ಳದೆ ಡ ಅದೇ ಪದ ತವರ್ಗ. ನಾನಾ ವಿಚಿತ್ರವೈ ಶ್ರೀ ಶ್ರೀನಿವಾಸ. ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ. ಹೀನ ನ ಇದೆ, ಶ್ವಾನ ಇದೆ ಅಲ್ಲಿ. ಜ್ಞಾನವಂತನ ಮಾಡೋ ಜಾನಕಿ ರಮಣ. ನಿನ್ನ ನಂಬಿದ ಮೇಲೆ ಇನ್ನು ಭಯವ್ಯಾತಕ್ಕೆ. ನಿನ್ನ 2, ಇನ್ನು 8. ಪನ್ನಗಾಧಿಪ ಶಯನ ಮನ್ನಿಸಯ್ಯ. ಪನ್ನ ಮನ್ನಿ 2, 8. ಮುನ್ನ ಭಕುತರನ್ನೆಲ್ಲ ಚೆನ್ನಾಗಿ ಪಾಲಿಸಿದ. ಮುನ್ನ 2, ಚೆನ್ನಾಗಿ ಪಾಲಿಸಿದ 2. ಎನ್ನೊಡೆಯ ರಂಗ ವಿಠಲ ಎನ್ನ ದೊರೆಯೇ.
ಉತ್ತಮರ ಸಂಘ ಎನಗಿತ್ತು ಸಲಹೋ. ಎಂತಹ ಪದ್ಯದ ನಡೆ. ಇನ್ನು ಭಾವ, ಇದು ಕಾವ್ಯ ಎರಡು, ಒಂದು ಅಕ್ಷರ ಕಾವ್ಯ, ಅಕ್ಷರ ವೃತ್ತ. ಛಂದಸ್ಸು ಎರಡು ರೀತಿಯಾಗಿರುತ್ತೆ, ಒಂದು ಗಣಚ್ಛಂದಸ್ಸು, ಇನ್ನೊಂದು ಮಾತ್ರಾಚ್ಛಂದಸ್ಸು ಅಂತ. ಆಮೇಲೆ ಕಾವ್ಯ ಎರಡು ರೀತಿಯಾಗಿರುತ್ತೆ, ಭಾವ ಮತ್ತು ಪದ. ಪದಭಾವಗಳು ಬಹಳ ಸೊಗಸಾಗಿ ಇರಬೇಕು, ಕೂತ್ರೆ ಅದು ಇರೋದು. ನೋಡಿ ಅವರು ಯಾವ ರೀತಿ ಇದು ಮಾಡ್ತಾರೆ ಅಂದರೆ, ಎಲ್ಲ್ಯಾಡಿ ಬಂದ್ಯೋ ಎನ್ನ ರಂಗಯ್ಯ, ಎಲ್ಲ್ಯಾಡಿ ಬಂದ್ಯೋ ನನ್ನ ಕಣ್ಣ ಮುಂದಾಡದೆ. ತಾಯಿ ಒಬ್ಬಳು ಮಗನ ಕನವರಿಕೆಯಲ್ಲಿ ಇರೋದನ್ನು ಇದರಲ್ಲಿ ಹೇಳುದು. ಯಶೋದೆ ಕೃಷ್ಣನನ್ನ ಕುರಿತು ಆತಂಕಗೊಂಡಿದ್ದಾಳೆ. ಆಲಯದೊಳಗೆ ನೀನಾಡದೆ, ಚಿನಿ ಪಾಲು ಸಕ್ಕರೆ ನೀನೊಲ್ಲದೆ, ಚಿಕ್ಕ ಬಾಲಯರ ಕೂಡ್ಯಾಡದೆ, ಮುದ್ದು ಬಾಲಯ್ಯ ನೀಯನ್ನ ಕಣ್ಣ ಮುಂದಾಡದೆ, ಎಲ್ಲ ಆಡಿ ಬಂದ್ಯೋ. ಬಟ್ಟ ಮುತ್ತಿನ ಬೊಗಸೆ ಕಂಗಳು ಪಣೆಯೊಳಿಟ್ಟ ಕಸ್ತೂರಿ ತಿಲಕದಂದವು ಅಲ್ಲಿ, ದಿಟ್ಟತನದಲ್ಲಿ ಕೂಡಿ ಆಡಲು ಪುಟ್ಟ ಕೃಷ್ಣಯ್ಯ ನೀ ಎನ್ನ ಕಣ್ಣ ಮುಂದಾಡದೆ, ಎಲ್ಲೇ ಆಡಿ ಬಂದ್ಯೋ. ಅಷ್ಟದಿಕ್ಕಿಲೆ ಅರಸಿ ಕಾಣದೆ, ಬಹಳ ದೃಷ್ಟಿಗೆಟ್ಟನು ನಿನ್ನ ನೋಡದೆ, ಇನ್ನೆಷ್ಟು ಹೇಳಲಿ ಕೇಳಬಾರದೆ ರಂಗ, ವಿಠಲ ಎನ್ನ ಕಣ್ಣ ಮುಂದಾಡದೆ. ಒಂದು ಪುಟ್ಟ ಮಗು ಎಲ್ಲಿಯೋ ಆಡಿ ಬರುತ್ತೆ, ಬಂದ ಮೇಲೆ ತಾಯಿ ಆತಂಕದಿಂದ ಕೇಳೋದು ಎಲ್ಲಿಗೆ ಹೋಗಿದ್ದೆ ಅಂತ. ಇದು ಒಂದು. ಇದೇ ಭಾವ ಶೃಂಗಾರವಾದಾಗ ಇದು ವಾತ್ಸಲ್ಯ. ಇದೇ ಭಾವ ಶೃಂಗಾರವಾದಾಗ ಅಂದರೆ ಕಳೆದುಕೊಂಡ ನಲ್ಲನನ್ನ ನಲ್ಲೇ ಕೇಳುವುದು, ಅದಕ್ಕೂ ಉಂಟು. ಎಲ್ಲ್ಯಾಡಿ ಬಂದ್ಯೋ ನೀ ಹೇಳಯ್ಯ, ನಿಲ್ಲು ನಿಲ್ಲು ಗೋಪಾಲ ಕೃಷ್ಣಯ್ಯ. ನೊಸಲಲ್ಲಿ ಕಿರುಬೆವೆರಿಟ್ಟಿದೆ ಅಲ್ಲಿ, ಹೊಸಪರಿ ಸುದ್ದಿಯು ಹುಟ್ಟಿದೆ, ಪುಸಿಯೆಲ್ಲ ಈ ಮಾತು ಮುಟ್ಟಿದೆ, ನಿನ್ನ ನತುನಗೆ ಕೀರ್ತಿ ಹೆಚ್ಚಿದೆ. ಇನ್ನೊಬ್ಬಳ ಜೊತೆಗೆ ಇದ್ದು ಬಂದಿದ್ದಾನೆ ಕೃಷ್ಣ. ಒಬ್ಬ ಗೋಪಿ ಎಲ್ಲೇ ಆಡಿ ಬಂದೆ ಅಂತ ಕೇಳೋದು. ಇಲ್ಲಿ ಆಡಿ ಅನ್ನೋದಕ್ಕೆ ಬೇರೆ, ಅಲ್ಲಿ ಆಡಿ ಅನ್ನೋದಕ್ಕೆ ಬೇರೆ. ಚಿಕ್ಕವನಾದಾಗ ಆಡಿ ಅಂತಂದರೆ ಆಟ ಆಡಿ ಎಂಜಾಯ್ ಮಾಡಿ ಬರೋದು. ಇಲ್ಲಿ ಆಡಿ ಅಂತಂದರೆ ಇನ್ನೊಂದು ಪ್ರಣಯವನ್ನು ಮಾಡಿಕೊಂಡು ಬರೋದು. ಆಡೋದು ಅನ್ನೋದು ಒಬ್ಬನೇ ವ್ಯಕ್ತಿಯ ವಿಚಾರದಲ್ಲಿ, ಒಬ್ಬನೇ ಕೃಷ್ಣನ ವಿಚಾರದಲ್ಲಿ ಎರಡೂ ಭಾವವನ್ನು, ತಾಯಿ ಮಾತೃಭಾವ ವಾತ್ಸಲ್ಯ, ಸಖಿಯ ಭಾವ ಪ್ರಣಯ, ಎರಡನ್ನೂ ಅಷ್ಟೇ ಚೆನ್ನಾಗಿ. ನೊಸಲಲ್ಲಿ ಕಿರುಬೆವೆರಿಟ್ಟಿದೆ, ಅವಳ ಜೊತೆಗೆ ಪ್ರಣಯದ ಆಟವಾಡಿ ಬೆವರಿದೆ, ಹೊಸಪರಿ ಸುದ್ದಿಯು ಹುಟ್ಟಿದೆ, ಪುಸಿಯೆಲ್ಲ ಈ ಮಾತು ಮುಟ್ಟಿದೆ, ನಿನ್ನ ನತನಗೆ ಕೀರ್ತಿ ಹೆಚ್ಚಿದೆ, ಬೆರಳ ಉಂಗುರವೆಲ್ಲಿ ಹೋಗಿದೆ, ನಿನ್ನ ಕೊರಳ ಪದಕವೆಲ್ಲಿ ನೀಗಿದೆ, ಸರಕೆಲ್ಲ ಅವಳಲ್ಲಿ ಸಾಗಿದೆ, ಆ ತರುಣಿ ಮಹಿಮೆ ಹಿಂಗಾಗಿದೆ, ಎಲ್ಲಿ ಆಡಿ ಬಂದ್ಯೋ. ಕಳ್ಳತನವ ಹೀಗೆ ಮಾಡಿದೆ, ನಿನ್ನ ಸುಳ್ಳು ಕಡೆಗೆ ನಾ ನೋಡಿದೆ, ಎಲ್ಲರಿಗೂ ಠಕ್ಕು ಮಾಡಿದೆ, ಚಲುವ ರಂಗವಿಠಲ ನಗೆಗೀಡಾದೆ, ಎಲ್ಲಿ ಆಡಿ ಬಂದ್ಯೋ. ನೋಡಿ, ಎರಡು ಪದ್ಯ, ಒಂದು ವಾತ್ಸಲ್ಯವನ್ನು, ಇನ್ನೊಂದು ಶೃಂಗಾರವನ್ನು ತೋರಿಸುವಂತಹ ಒಂದು ಪದ್ಯ. ಇಷ್ಟು ಜೊತೆಗೆ ಅವರು ಕಂಗಳಿದ್ಯಾತಕ್ಕೂ ಅಂತಲೂ ಅವರೇ ಬರೆದಿರೋದು. ಅಂದರೆ ಎಲ್ಲ ಭಾವದಲ್ಲಿ ಭಾಗವತ ಏನಿದೆ, ಆ ಭಾಗವತದ ಎಲ್ಲ ಭಾವವನ್ನು ಮುಟ್ಟಿದ್ದಾರೆ. ನೀತಿಯೂ ಇದೆ. ಭೃಂಗ ನಿನ್ನಿಟ್ಟಿದನೇ ಅಂತನ್ನುವಂತಹ ಒಂದು ಭಾವವೂ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಬಹಳ ಇಷ್ಟವಾದದ್ದು ಅವರ ಪದ್ಯ ಪ್ರಾಸದ್ದೇ. ಅವರು ಪ್ರಾಸದ ಬಗ್ಗೆ ಮಾತನಾಡಿದ್ರೇ ಬಹಳ ಇದು. ಕುಂದ ಕುಸುಮ ಶಶಾಂಕ ರಂಜಿತ ವೃಂದವನದಲ್ಲಿ ಮಂದಮಾರುತ ಬರುತನಲ್ಲಿದ್ದನು, ಅರವಿಂದ ನಯನನು ಹಾ ಕುಂದಿದೆವು ನಾವು, ಕಂದರ್ಪನ ಶರದ ಅಟ್ಟುಳಿಗೆ ಇಂದು ಮುಖಿಯರ ವೃಂದದೊಳಗೆ ಕೃಷ್ಣ ಅಂದು ನಮ್ಮೊಡನಾಡಿದ ಪರಿಯನು ತಾನು, ಇಂದೊಮ್ಮೆಯಾದರೂ ನೆನವನೇ ಎಂದಿಗಾದರೂ ರಂಗ ವಿಠಲನಿಲ್ಲಿಗೆ ಬಹನೇ. ಇದು
ಅಟ್ಟತಾಳದಲ್ಲಿ ಬರೆದದ್ದು ಪ್ರಾಸಭೂಯಿಷ್ಠ. ಹಾಗಂತ ಹೇಳಿ ಪ್ರಾಸ ಇಲ್ಲದೆ ಬರೀಲಿಕ್ಕೆ ಬರಲ್ಲ ಅಂತ ಅಂದ್ಕೊಳ್ಬೇಡಿ, ಪ್ರಾಸ ಇಲ್ಲದೆಯೂ ಪ್ರಯೋಗ ಮಾಡಿದ್ದಾರೆ. ಹೀಗೆ ಬಹಳ ವಿಚಿತ್ರ ಪ್ರಯೋಗ. ಆರಭಿ ರಾಗದಲ್ಲಿ, ಧನ್ಯಾಸಿ ರಾಗದಲ್ಲಿ, ವರಾಳಿ ರಾಗದಲ್ಲಿ ಎಲ್ಲ ರೀತಿ ಪದಗಳನ್ನು ಅವರು ಬರೆದಿದ್ದಾರೆ. ವಸ್ತುತಃ ಅದನ್ನು ಇನ್ನೊಮ್ಮೆ ಹೇಳಬೇಕು. ಬಹಳ ಸೊಗಸಾದ ಪದ್ಯಗಳು, ಅತ್ಯಂತ ಅಪರೂಪದ ರೂಪಕಗಳು ಅದನ್ನು ಬರೆದಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಇವರು ಎಲ್ಲರಿಗೂ ಮೂಲ, ಎಲ್ಲರಿಗೂ ಸ್ಫೂರ್ತಿ ಶ್ರೀಪಾದರಾಜರು. ಹೀಗೆ ಅವರ ಕೃತಿಗಳನ್ನು ಟೆಕ್ನಿಕಲ್ಲಾಗಿ ವಿಚಾರ ಮಾಡಲಿಕ್ಕೇ ಬೇಕಷ್ಟಿದೆ. ಯಾಕೆಂದರೆ ಅವರ ವೈಭವ ಬಿಡಿ. ಮುತ್ತಿನ ಅಂಗಿ ಮೇಲ್ಕುಲಾವಿ ಅಂತ ಕರ್ಣಕುಂಡಲ ತೊಟ್ಟು ಅಂತ. ಇನ್ನು ಮುಂದೆ ಶನಿವಾರವೇ ಮಾಡೋಣ ಅಂತ ಇದ್ದೇನೆ, ಹೇಳ್ತೇನೆ ನಿನಗೆ. ಮಂಜುನಾಥನಿಗೆ ಹೇಳ್ತಾ ಇರೋದು. ಹಾಗೆ ಬಹಳ ಪ್ರಯೋಗಗಳಾಗಿದೆ, ಬಹಳ ಪ್ರಯೋಗಗಳನ್ನು ಮಾಡಿದ್ದಾರೆ. ನಾನು ಅವರ ಪದ್ಯದ ಅರ್ಥ ಗಾಂಭೀರ್ಯಕ್ಕೆ ಹೋಗಲಿಲ್ಲ, ಕೇವಲ ಟೆಕ್ನಿಕಲ್ಲಾಗಿ ಹೇಳಿದ್ದು. ನಾವು ಟೆಕ್ನಿಕಲ್ಲಾಗಿಯೂ ನೋಡಬೇಕಿದೆ, ಏನೇನು ಮಾಡಿದ್ದಾರೆ, ಹೇಗಾಗಿದೆ ಅಂತ. ಅದು ಎಲ್ಲಿಗೆ ನಿಂತಿತ್ತು, ಎಲ್ಲಿಗೆ ಮುಂದುವರಿಬೇಕಿತ್ತು, ಹೇಗೆ ಮುಂದುವರಿತು, ಅದೆಲ್ಲ ಬಹಳ ವಿಚಾರಗಳಿದೆ. ಹೀಗೆ ಶ್ರೀಪಾದರಾಜರ ಆರಾಧನೆಯನ್ನು ನಾವಿಲ್ಲಿ ಮಾಡಿದ್ದೇವೆ. ಕಡೆಯದೊಂದು ಹೇಳಿಬಿಡ್ತೇನೆ, ಟೈಮ್ ಟ್ರಾವೆಲ್. ನಾವು ಮಹಾಭಾರತ ಭಾಗವತಗಳನ್ನು ಹೇಗೆ ಪರಿಭಾವಿಸಬೇಕು, ನಡೀತಾ ಇದೆ ಅನ್ನುವ ಹಾಗೆ ನೋಡಬೇಕು ಅಂತಾರೆ. ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ. ಪೋಪು ಅಂದರೆ ವಾಕಿಂಗ್ ಹೋಗೋಣ ಬಾ. ಎಲ್ಲಿ? ಕಾಲದಲ್ಲಿ ವಾಕಿಂಗ್ ಹೋಗೋದು. ಜಾಹ್ನವಿಯ ತೀರವಂತೆ, ಜನಕರಾಯನ ಕುವರಿಯಂತೆ, ಜಾನಕೀಯ ವಿವಾಹವಂತೆ, ಜಾಣ ನೀನೇ ಬರಬೇಕಂತೆ. ಪೋಪು ಹೋಗೋಣ ಬಾರೋ, ವಾಕಿಂಗ್ ಹೋಗೋಣ ಬಾ. ಅಂದರೆ ರಾಮಾಯಣ ಮಹಾಭಾರತಗಳನ್ನು ಓದುವಾಗ ಆ ಕಾಲದಲ್ಲಿ ನಾವು ಹೋಗಿ ಅದನ್ನೆಲ್ಲ ಲೈವ್ಲಿಯಾಗಿ ನೋಡ್ತಾ ಇದ್ದೇವೆ ಎನ್ನುವ ಭಾವ. ಈ ಟೈಮ್ ಟ್ರಾವೆಲ್ ಅಂತೆಲ್ಲ ಹೇಳ್ತಾರಲ್ಲ, ಈ ಇಂಟರ್ಸ್ಟೆಲ್ಲರು, ಆಮೇಲೆ ಟೈಮ್ ಟ್ರಾವೆಲ್ನ ಬಗ್ಗೆ ಎಲ್ಲ ಇದೆಯಲ್ಲ, ಆ ತರಹದ ಮೊಟ್ಟ ಮೊದಲ ಪದ್ಯರೂಪಕದ ಭಾವ ಇದು ನೋಡಿ. ಕುಂಡಿನಿಯ ನಗರವಂತೆ, ಭೀಷ್ಮಕನ ಕುವರಿಯಂತೆ, ಶಿಶುಪಾಲನ ಒಲ್ಲಳಂತೆ, ನಿನಗೆ ಓಲೆ ಬರದಳಂತೆ, ಪೋಪು ಹೋಗೋಣ ಬಾ. ಅಂದರೆ ದೇವರ ಮಹಿಮೆಯನ್ನು ಚಿಂತನೆ ಮಾಡ್ತಾ ಇರುವಾಗ ನಾವು ಆ ಕಾಲದಲ್ಲಿ ದೇವರೊಟ್ಟಿಗೇನೆ ಇದ್ದು ಅದನ್ನೆಲ್ಲ ನೋಡ್ತಾ ಇದ್ದೇವೆ ಎನ್ನುವ ಭಾವನೆ. ಪಾಂಡವರು ಕೌರವರಿಗೆ ಲತ್ತೆವಾಡಿ ಸೋತರಂತೆ, ರಾಜ್ಯವನ್ನು ಬಿಡಬೇಕಂತೆ. ಅಂದರೆ ಇನ್ನು ಮುಂದೆ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ, ಮುಂದೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಹೊಸದಾಗಿ ನೋಡಬೇಕು ಅಂತಲೂ ಧ್ವನಿ ಇದೆ. ರಾಜ್ಯವನ್ನು ಬಿಡಬೇಕಂತೆ, ರಂಗವಿಠಲ ಬರಬೇಕಂತೆ, ಪೋಪು ಹೋಗೋಣ ಬಾರೋ ರಂಗ ಅಂತ. ಬಹಳ ಸರಳವಾಗಿದೆ, ಆದರೆ ಇದರ ಹಿಂದಿನ ಆಶಯ ಮಾತ್ರ ಬಹಳ ದೊಡ್ಡದು. ಸಾಕು, ಇಷ್ಟು. ಉಳಿದದ್ದು ನೋಡೋಣ. ಕೃಷ್ಣಾರ್ಪಣ. ನಾಳೆ ವಿಷ್ಣು ಪುರಾಣ ಇದೆ. ಈ ಸರ್ತಿ ಒಂದು ಹೇಳಿರ್ತೇನೆ, ಮತ್ತು ಮುಂದೆಯೂ ಹಾಗೆ ಆಗತ್ತಾ ಅಂತ. ಶನಿವಾರ ಬೆಳಗ್ಗೆ ಪ್ರಿಪೋನ್ ಆಗಿದೆ. ಕಾರಣ ಏನಂದರೆ ಅದು ಶನಿವಾರ ಮಾಡೋದು ಒಳ್ಳೆಯದು ಅಂತ ಅನ್ನಿಸಿತು. ನೋಡೋಣ. ಕೃಷ್ಣಾರ್ಪಣ.